ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾವು ಇಲ್ಲಿವರೆಗೂ ಶಿಕ್ಷಣದಲ್ಲಿ ಇರುವ ಬೇರೆ ಬೇರೆ ವಿಧಗಳು ಯಾವುದು, ಔಪಚಾರಿಕ ಶಿಕ್ಷಣ, ಔಪಚಾರಿಕವಲ್ಲದ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ, ಇದರ ಬಗ್ಗೆ ಎಲ್ಲನೂ ಕೂಡ ಚರ್ಚೆ ಮಾಡಿದ್ದೇವೆ. ಇದರ ಜೊತೆಗೆ ವಿಶ್ವವಿದ್ಯಾನಿಲಯಗಳು ಯಾವ ಯಾವ ರೀತಿಯಲ್ಲಿ ಇರ್ತವೆ, ವಿಶ್ವವಿದ್ಯಾನಿಲಯಕ್ಕೆ ಅನುಮತಿಯನ್ನು ಕೊಡ್ತಕ್ಕಂಥವ್ರು ಯಾರು, ವಿಶ್ವವಿದ್ಯಾನಿಲಯಗಳ ಪಾತ್ರ ಏನು, ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾವು ಚಿಂತೆ ಮಾಡಿದ್ದೇವೆ. ಶಿಕ್ಷಣದ ಪ್ರಾಮುಖ್ಯತೆ ಏನು, ಉನ್ನತ ಶಿಕ್ಷಣ ಅಂದರೆ ಏನು, ಉನ್ನತ ಶಿಕ್ಷಣವನ್ನು ಯಾರಿಗೆ ಕೊಡ್ತೇವೆ, ಉನ್ನತ ಶಿಕ್ಷಣ ಎಲ್ಲಿಂದ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ಸುದೀರ್ಘವಾದ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಬಹಳ ಹಿಂದಿನ ಕಾಲಕ್ಕೆ ಹೋದರೆ ಗುರುಕುಲ ಪದ್ಧತಿ ಅಂತ ಇತ್ತು. ಗುರುಕುಲ ಪದ್ಧತಿಯಲ್ಲಿ ಬ್ರಹ್ಮಚರ್ಯದವರೆಗೂ ಕೂಡ ಶಿಕ್ಷಣವನ್ನು ಕೊಡ್ತಾ ಇದ್ರು. ಅದರ ನಂತರದ ದಿನಗಳಲ್ಲಿ ಯಾರು ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕು ಅಂತ ಇತ್ತು ಅಂಥವರಿಗಾಗಿ ತಕ್ಷಶಿಲಾ ಮತ್ತು ನಲಂದ ವಿಶ್ವವಿದ್ಯಾನಿಲಯಗಳನ್ನು ಸಾವಿರಾರು ವರ್ಷಗಳ ಹಿಂದೆನೇ ಭಾರತೀಯ ಸಂಸ್ಕೃತಿ ಪ್ರಾರಂಭ ಮಾಡಿತ್ತು. ಅದಕ್ಕೆ ವಿಶ್ವದಾದ್ಯಂತ ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರು ಕೂಡ ಬರ್ತಾ ಇದ್ರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ದೂರ ಶಿಕ್ಷಣ ಅಂದರೆ ಏನು, ODL ಅಂತ ಕರಿತೀವಿ, ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಕರಿತೇವೆ. ಮತ್ತೆ ವೊಕೇಶನಲ್ ಎಜುಕೇಷನ್, ಪ್ರೊಫೆಷನಲ್ ಎಜುಕೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಈಗ ಒಂದೊಂದಾಗಿ ಸ್ಲೈಡ್ಸ್ಗಳನ್ನು ನೋಡ್ತಾ ಹೋಗೋಣ. ಆ ಸ್ಲೈಡ್ಸ್ನಲ್ಲಿ ಬರುವಂಥ ವಿಚಾರ ಏನಿದೆ ಅವುಗಳನ್ನು ತಗೊಳ್ತಾ ಮಾತಾಡೋಣ. ಫಸ್ಟ್ ಸ್ಲೈಡ್ಸ್ ಪ್ಲೀಸ್. ಸ್ಲೈಡ್ಸ್ ಆನ್ ವೊಕೇಶನಲ್ ಎಜುಕೇಷನ್ ಆ್ಯಂಡ್ ODL. ಇದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಭಾರತದ ಶಿಕ್ಷಣದಲ್ಲಿ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, ಮಾಧ್ಯಮಿಕ, ಉನ್ನತ ಶಿಕ್ಷಣ, ಇದರ ಬಗ್ಗೆ ಎಲ್ಲನೂ ಕೂಡ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಉನ್ನತ ಶಿಕ್ಷಣದಲ್ಲಿ ಬಂದಾಗ ಸಾಮಾನ್ಯ ಶಿಕ್ಷಣ ಮತ್ತು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಅಂತ ಬರುತ್ತೆ. ಅಂದರೆ ಸಾಮಾನ್ಯ ಶಿಕ್ಷಣ ಅಂದರೆ ಜನರಲ್ ಡಿಗ್ರಿ ಅಂತ ಕರಿತೀವಿ, ತಾಂತ್ರಿಕ ಅಂದರೆ ಟೆಕ್ನಿಕಲ್ ಅಂತ ಕರಿತೀವಿ, ವೃತ್ತಿಪರ ಅಂದಾಗ ಪ್ರೊಫೆಷನಲ್ ಎಜುಕೇಷನ್ ಅಂತ ಕರಿತೀವಿ. ಈ ಎಲ್ಲ ರೀತಿಯ ಶಿಕ್ಷಣಗಳು ಇರಬೇಕಾದ್ರೆ ಯಾತಕ್ಕೋಸ್ಕರವಾಗಿ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಇರಬೇಕು, ಅದರ ಮಹತ್ವ ಏನು ಅನ್ನೋದನ್ನು ಚರ್ಚೆ ಮಾಡೋದಾದರೆ ದೇಶದ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಅನ್ನೋ ಪದ ಬಳಸಿರುವುದರಿಂದ ಅದರ ಬಗ್ಗೆ ಒಂದು ಮಾತನ್ನು ನಾನು ಹೇಳಲೇಬೇಕು. ಒಂದು ಗ್ರೋತ್ ಅಥವಾ ಬೆಳವಣಿಗೆ ಅಂತ ಕರಿತೀವಿ, ಮತ್ತೊಂದು ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತ ಕರಿತೇವೆ. ಗ್ರೋತ್ ಅಂದರೆ ವರ್ಟಿಕಲ್ ಗ್ರೋತ್ ಅಂತ ಕರಿತೀವಿ. ವರ್ಟಿಕಲ್ ಗ್ರೋತ್ ಅಂದರೆ ಏನಪ್ಪ ಅಂದರೆ, ಈಗ ಉದಾಹರಣೆಗೆ ನಾನು ನನ್ನನ್ನೇ ತೆಗೆದುಕೊಂಡ್ರೆ, ನಾನು SSLC ಪಾಸ್ ಮಾಡಿದ್ದೇನೆ, PUC ಪಾಸ್ ಮಾಡಿದ್ದೇನೆ, ಡಿಗ್ರಿ ಪಾಸ್ ಮಾಡಿದ್ದೇನೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೇನೆ. ಇದು ನಾನು ಬೆಳೀತಾ ಹೋಗ್ತಾ ಇರ್ತೇನೆ. ಇದು ನನ್ನ ಬೆಳವಣಿಗೆ ಆಯಿತು. ಆದರೆ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಕೇವಲ ನಾನು ಮಾತ್ರ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಡಿಗ್ರಿಯನ್ನು ಪಡೆದುಕೊಂಡ್ರೆ ಸಾಲದು. ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿಯನ್ನು ಪಡೆಯೋದಕ್ಕೆ ಯಾರಿಗೆ ಅರ್ಹತೆ ಇರುತ್ತೆ ಅವರು ಎಲ್ಲರೂ ಕೂಡ ಬೆಳಿಬೇಕು. ಎಲ್ಲರೂ ಅಂದರೆ ಅರ್ಥ ಏನು? ಎಜುಕೇಷನ್ ಫಾರ್ ಆಲ್ ಅಂತ ಕರಿತೀವಿ. ಎಜುಕೇಷನ್ ಫಾರ್ ಆಲ್ ಅಂದಾಗ ಭಾರತದ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಮ್ಮದು ಒಂದು ಸೆಕ್ಯುಲರ್ ಸ್ಟೇಟು, ನಮ್ಮದು ಒಂದು ಮಲ್ಟಿ ಕಲ್ಚರಲ್ ಸ್ಟೇಟು, ನಮ್ಮದು ಒಂದು ಸೋಷಿಯೋ ಕಲ್ಚರಲ್ ಡೈವರ್ಸಿಟಿ ಇರತಕ್ಕಂತಹ ಸ್ಟೇಟು ನಮ್ಮ ದೇಶ. ಇಂಥ ದೇಶದಲ್ಲಿ ಯಾರು ಜನ ಸಮುದಾಯದಲ್ಲಿ ಇದ್ದಾರೆ, ಈ ಜನ ಸಮುದಾಯದಲ್ಲಿ ಇರತಕ್ಕಂತಹ ಎಲ್ಲ ವರ್ಗದ ಜನರು ಕೂಡ ಒಂದು ವರ್ಗದ ಜನ ಏನು ಶಿಕ್ಷಣವನ್ನು ಪಡೆಯುವುದಕ್ಕೆ ಸವಲತ್ತನ್ನು ಪಡ್ಕೊಂಡಿರ್ತಾರೆ
ಅವರೆಲ್ಲರೂ ಕೂಡ ಅಂಥದ್ದೇ ಸವಲತ್ತನ್ನು ಪಡಿಬೇಕು. ಅವಾಗ ದೇಶದ ಅಭಿವೃದ್ಧಿ ಅಂತ ಕರಿತೀವಿ. ಸರ್ವ ಶಿಕ್ಷಣ ಅಭಿಯಾನ ಅಂತ ಬಂದಿದೆ, ಸಮಗ್ರ ಶಿಕ್ಷಣ ಅಭಿಯಾನ ಅಂತ ಬಂದಿದೆ, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಆಯೋಗ ಅಂತ ಬಂದಿದೆ. ಇವೆಲ್ಲ ಯಾತಕ್ಕೆ ಬಂದಿರೋದು ಅಂದ್ರೆ, ಯಾರು ಈ ಶಿಕ್ಷಣವನ್ನ ಪಡೆಯುವುದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ಅವರು ಅಷ್ಟೂ ಜನ ಈ ಶಿಕ್ಷಣವನ್ನ ಪಡಿಬೇಕು. ಹಾಗೆ ಪಡೆದಾಗ ದೇಶದ ಅಭಿವೃದ್ಧಿ ಆಗುತ್ತೆ. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಅಂತ ಹೇಳಿದಾಗ ಯಾವುದೋ ಒಂದು ವರ್ಗದ ಜನ ವೃತ್ತಿಪರ ಶಿಕ್ಷಣ, ತಾಂತ್ರಿಕ ಶಿಕ್ಷಣವನ್ನು ಪಡೆದ್ರೆ ಆ ವರ್ಗದ ಜನರ ಏಳಿಗೆ ಆಗತ್ತೆ ಹೊರತು ದೇಶದ ಅಭಿವೃದ್ಧಿ ಆಗುವುದಿಲ್ಲ. ಅದರಿಂದ ದೇಶದ ಅಭಿವೃದ್ಧಿ ಅಂದ್ರೆ ನಾನು ಯಾರನ್ನೂ ಹೆಸರಿಸೋದಕ್ಕೆ ಹೋಗೋದಿಲ್ಲ. ದೇಶದ ಜನರನ್ನ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತ ನಾನು ವರ್ಗೀಕರಣ ಮಾಡಿದ್ರೆ ಎಗೆ ಸಿಗುವ ಸೌಲಭ್ಯ ಹೆಚ್ಚಿಗೂ ಸಿಗಬೇಕು. ಅವಾಗ ದೇಶದ ಅಭಿವೃದ್ಧಿ ಆಗಬೇಕು ಅಂದ್ರೆ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣದ ಅಗತ್ಯತೆ ತುಂಬಾ ಇದೆ. ಅದರಿಂದ ರಸ್ತೆಗಳು ಬದಲಾವಣೆ ಆಗ್ತವೆ, ವಿಮಾನ ನಿಲ್ದಾಣಗಳು ಬದಲಾವಣೆ ಆಗ್ತವೆ, ರೋಡ್ ಡೆವಲಪ್ಮೆಂಟ್ ಆಗುತ್ತೆ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಶಿಕ್ಷಣ ಬೇಕು. ತಾಂತ್ರಿಕ ವೃತ್ತಿಪರ ಕೃಷಿ ಶಿಕ್ಷಣ ವೃತ್ತಿಪರರನ್ನು ತಯಾರಿಸುವ ಅವಶ್ಯಕತೆ ಇದೆ. ಕಾರಣ ಏನಂದ್ರೆ ಡೆವಲಪ್ಮೆಂಟ್ ಇಂಡಿಸಿಸ್ ನಲ್ಲಿ ಇವೆಲ್ಲ ಬರುತ್ತೆ. APJ ಅಬ್ದುಲ್ ಕಲಾಂ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಒಂದು ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಂತ ನೀನು ಪರಿಗಣನೆ ಮಾಡಬೇಕು ಅಂದ್ರೆ ಆ ದೇಶದಲ್ಲಿ ಏನಿರಬೇಕು ಅಂತ ಕೇಳಿದ್ರೆ ಬಡತನ ರೇಖೆಗಿಂತ ಕೆಳಗೆ ಇರತಕ್ಕಂತಹ ಜನ ಯಾರಿರ್ತಾರೆ ಅವರ ಸಂಖ್ಯೆ ಕಡಿಮೆ ಆಗಬೇಕು. ಎಲ್ಲ ಹಳ್ಳಿಗಳಲ್ಲೂ ಕೂಡ ರಸ್ತೆಯ ಸಂಪರ್ಕ ಇರಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಕುಡಿಯುವ ನೀರು ಸಿಗುವಂತೆ ಇರಬೇಕು. ಎಲ್ಲ ಕಡೆಯೂ ಕೂಡ ಬೆಳಕು ಅಂದ್ರೆ ವಿದ್ಯುತ್ ಶಕ್ತಿ ಸಿಕ್ಕಿರಬೇಕು. ಅವಾಗ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂತಹ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಅದನ್ನ ಮಾಡತಕ್ಕಂತಹ ಜನರನ್ನ ನಾವು ತಯಾರಿ ಮಾಡಬೇಕು. ಈ ಜನರನ್ನ ನಾವೇನಂತ ಕರಿತೀವಿ, ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ, ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಅಂತಹ ಸಂಪನ್ಮೂಲಗಳ ಬೆಳವಣಿಗೆ ಆಗಬೇಕು. ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಲಯಗಳಿಗೆ ಕೊಡುಗೆ ಅಂದ್ರೆ ಅರ್ಥ ಏನಾಯ್ತು? ಎಕನಾಮಿಕ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಕಲ್ಚರಲ್ ಡೆವಲಪ್ಮೆಂಟ್. ನೀವು ನೋಡಿರ್ಬೋದು, ನಮ್ಮ ಭಾರತದ ಉದ್ದಗಲಕ್ಕೆ ನೀವೇನಾದ್ರು ಓಡಾಡಿದ್ರೆ ಅಥವಾ ಓಡಾಡುವ ಅನುಕೂಲ ತಮಗೆಲ್ಲರಿಗೂ ಕೂಡ ಒದಗಲಿ ಅಂತ ನಾನು ಭಾವಿಸ್ತೇನೆ. ನಾನು ಎಲ್ಲ ಕಡೆ ಓಡಾಡಿದ್ದೇನೆ. ನಮ್ಮಲ್ಲಿ ಇರತಕ್ಕಂತಹ ಸಾಂಸ್ಕೃತಿಕ ವಲಯಗಳಲ್ಲಿರುವ ವೈವಿಧ್ಯತೆ ಬಹುಶಃ ಬೇರೆ ಯಾವುದೇ ರಾಷ್ಟ್ರದಲ್ಲೂ ಇಲ್ಲ. ಬಹಳ ಧೈರ್ಯವಾಗಿ ಈ ಮಾತನ್ನು ನಾನು ಹೇಳ್ತೇನೆ. ನಮ್ಮಲ್ಲಿರತಕ್ಕಂತಹ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪಗಳು, ನಮ್ಮಲ್ಲಿ ಇರತಕ್ಕಂತಹ ಪ್ರಕೃತಿಯ ಸೌಂದರ್ಯ, ನಮ್ಮಲ್ಲಿ ಇರತಕ್ಕಂತಹ ಆ ಸಹ್ಯಾದ್ರಿ ವಲಯ, ಇವೆಲ್ಲವನ್ನು ನೋಡಿದಾಗ ಕಲಿತಕ್ಕಂಥದ್ದು ಬಹಳ ಇದೆ. ಇವುಗಳೆಲ್ಲವನ್ನೂ ಕೂಡ ಪರಿಚಯ ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಈ ಶಿಕ್ಷಣದ ಮಹತ್ವ ಬಹಳ ಜಾಸ್ತಿ. ಹಾಗೆ ಆರೋಗ್ಯ ಮತ್ತು ಪೋಷಣೆ, ಹೆಲ್ತ್ ಅಂಡ್ ನ್ಯೂಟ್ರಿಷನ್, ತತ್ವಜ್ಞಾನ ಬೆಳವಣಿಗೆ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್, ವೈಯಕ್ತಿಕ ಮತ್ತು ಸಮಾಜದ ಗುಣಮಟ್ಟ. ವೈಯಕ್ತಿಕ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಬೆಳೀತಕ್ಕಂಥದ್ದು, ಸಮಾಜ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥವ್ರು ಎಲ್ಲರೂ ಬೆಳೀತಕ್ಕಂಥದ್ದು. ಇವನ್ನೆಲ್ಲ ಮಾಡಬೇಕಾದ್ರೆ ಶಿಕ್ಷಣದ ಮಹತ್ವ ಇದೆ. ಶಿಕ್ಷಣ ಮತ್ತು ತರಬೇತಿ ಏನನ್ನ ಮಾಡುತ್ತೆ ಅಂದ್ರೆ ಇದು ಉತ್ಪಾದಕತೆಯನ್ನ ಹೆಚ್ಚಿಸುತ್ತೆ. ಉತ್ಪಾದಕತೆ ಅಂದ್ರೆ ಅರ್ಥ ಏನೋ? ಪ್ರೊಡಕ್ಟಿವಿಟಿ ಎಂದಾಗ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಇರಬಹುದು, ಕಲ್ಚರಲ್ ಡೆವಲಪ್ಮೆಂಟ್ ಇರಬಹುದು, ಪ್ರೊಡಕ್ಟಿವಿಟಿ ಇನ್ ಫುಡ್ ಇರಬಹುದು, ಪ್ರೊಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ಎಜುಕೇಶನ್ ಇರಬಹುದು, ಯಾವುದೇ ವಲಯದಲ್ಲಿ ಇರಬಹುದು. ಇದೆಲ್ಲದಕ್ಕೂ ಕೂಡ ಶಿಕ್ಷಣ ಅತಿ ಮುಖ್ಯ. ಈ ತಾಂತ್ರಿಕ ಶಿಕ್ಷಣದ ಸ್ವರೂಪ ಹೇಗಿರುತ್ತೆ? ಇಂಜಿನಿಯರಿಂಗ್ ಪದವಿ ಇರುತ್ತೆ, ಅಲ್ಲೇ ಕೂಡ ಡಿಪ್ಲೊಮೊ ಕೋರ್ಸಸ್ ಇರುತ್ತೆ. ಅಂದ್ರೆ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಇರುತ್ತೆ, ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಇರುತ್ತೆ, ಡಿಪ್ಲೊಮೊ ಇನ್ ರೋಡ್ ಮೇಕಿಂಗ್ ಅಂತ ಇರುತ್ತೆ, ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಇರುತ್ತೆ. ಹಾಗೆ ಸ್ನಾತಕೋತ್ತರ ಪದವಿ ಇದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಅಂತ ಕರಿತೀವಿ. MEA ಅಂತ ಇದೆ, MBA ಅಂತ ಇದೆ, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಹಾಗೆ ಫಾರ್ಮಸಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಬಿ ಫಾರ್ಮಾ, ಎಂ ಫಾರ್ಮಾ, ಡಿ ಫಾರ್ಮಾ ಮುಂತದ್ದು. ಕಲೆಗೆ ಸಂಬಂಧಪಟ್ಟಿದ್ದ ಕೋರ್ಸ್ಗಳು ಪರ್ಫಾರ್ಮೆನ್ಸ್ ಆರ್ಟ್ ಅಂತ ಇದೆ. ನಿಮ್ಗೆ NIOS ನಲ್ಲಿ ಹೋದ್ರೆ NIOS ನಲ್ಲಿ ಇರತಕ್ಕಂತಹ ಕೋರ್ಸ್ಗಳಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋ ಕೋರ್ಸ್ ಕೂಡ ಇದೆ. ಇವತ್ತು ಡಿಗ್ರಿಗಳಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ನಲ್ಲಿ ಡಿಗ್ರಿ ಕೊಡ್ತಾರೆ. ಪರ್ಫಾರ್ಮಿಂಗ್ ಆರ್ಟ್ಸ್ ಯಾವ್ದಿರಬಹುದು? ಮ್ಯೂಸಿಕ್ ಇರಬಹುದು, ಡಾನ್ಸ್ ಇರಬಹುದು, ಡ್ರಾಮಾ ಇರಬಹುದು. ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು,
ಒಂದು ಕಾಲದಲ್ಲಿ ಇದರ ಬಗ್ಗೆ ತುಂಬಾ ಬೇಡಿಕೆ ಇತ್ತು. ಅದಕ್ಕೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತಾನೆ ಇತ್ತು, BHM ಅಂತ. ಈಗ ಡಿಪ್ಲೊಮಾ ಇನ್ ಹ್ಯೂಮನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಮಾಸ್ಟರ್ ಶೆಫ್ ಅಂತ ನೀವೆಲ್ಲ ಕೇಳಿರ್ಬೋದು. ಇವತ್ತು ಮಾಸ್ಟರ್ ಶೆಫ್ಗಳು ಭಾರತದಿಂದ ಇರತಕ್ಕಂತಹ ಈ ಶೆಫ್ಗಳನ್ನ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಪ್ಕೊಳ್ತಾರೆ. ದೇರ್ ವಿಲ್ ಬಿ ಎ ವೆರಿ ಹ್ಯೂಜ್ ಕಾಂಪಿಟೇಷನ್ ಫಾರ್ ಇಟ್. ಮಾಸ್ಟರ್ ಶೆಫ್ಗಳಿಗೆ ಇವ್ರುಗಳು ಹೋಗಬೇಕು, ಅಲ್ಲಿ ಅಡಿಗೆ ಮಾಡಬೇಕು, ಅಡಿಗೆ ಮಾಡಿದ್ದನ್ನು ಬಡಿಸಬೇಕು. ಬಡಿಸೋದಕ್ಕೂ ಒಂದು ಸ್ಟೈಲ್ ಇರುತ್ತೆ, ಕೊಡೋದಕ್ಕೂ ಒಂದು ಸ್ಟೈಲ್ ಇರುತ್ತೆ. ಇವೆಲ್ಲವನ್ನು ಕಲ್ತ್ಕೊಳ್ಬೇಕು. ಇದು ಈ ಶಿಕ್ಷಣದ ಸ್ವರೂಪ. ಯಾತಕ್ಕೋಸ್ಕರವಾಗಿ ತಾಂತ್ರಿಕ ಶಿಕ್ಷಣ ಸ್ವರೂಪ ಬೇಕು ಅಂತಂದ್ರೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿವಿಧ ಶಾಖೆಗಳಲ್ಲಿ ಶಿಕ್ಷಣ ಮತ್ತು ತರಬೇತಿ ಹೊಂದಿದ ಅವಶ್ಯಕ ಮಾನವ ಸಂಪನ್ಮೂಲವನ್ನು ಪಡೆಯುವುದಕ್ಕೆ. ದಟ್ ಈಸ್ ಟು ಗೆಟ್ ದ ಹ್ಯೂಮನ್ ರಿಸೋರ್ಸಸ್ ಇನ್ ಆಲ್ ದೀಸ್ ಫೀಲ್ಡ್ಸ್. ಹಾಗೇನೆ ವೃತ್ತಿಪರ ಶಿಕ್ಷಣ ಅಂತ ಕರಿತೀವಿ. ವೃತ್ತಿಪರ ಶಿಕ್ಷಣ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಬೇರೆ ಬೇರೆ ವೃತ್ತಿಗಳಿದೆ. ಶಿಕ್ಷಕ ವೃತ್ತಿ, ವೈದ್ಯ ವೃತ್ತಿ, ವಕೀಲ ವೃತ್ತಿ. ಒಂದೊಂದು ವೃತ್ತಿಯಲ್ಲೂ ಕೂಡ ತನ್ನದೇ ಆದಂತಹ ಕೆಲವೊಂದು ಮೌಲ್ಯಗಳು, ಕೆಲವೊಂದು ಪರಿಕಲ್ಪನೆಗಳು ಇರುತ್ತೆ. ಈಗ ಶಿಕ್ಷಕ ವೃತ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥವ್ರು ವಕೀಲರಾಗುವುದಕ್ಕಾಗೋದಿಲ್ಲ. ವಕೀಲರಾಗಿರತಕ್ಕಂಥವ್ರು ಶಿಕ್ಷಕ ವೃತ್ತಿಯನ್ನ ಪಡೆಯೋದಕ್ಕೆ ಆಗೋದಿಲ್ಲ. ವೈದ್ಯ ವೃತ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥವ್ರು ತಂತ್ರಜ್ಞಾನಿಗಳಾಗಿ ಟೆಕ್ನಾಲಜಿಯಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಕಂಪ್ಯೂಟರ್ ಓದಿರ್ತಕ್ಕಂಥವ್ರು ಸಿವಿಲ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಆಗುದಿಲ್ಲ. ಆದ್ರಿಂದ ಒಂದೊಂದಕ್ಕೂ ಕೂಡ ತನ್ನದೇ ಆದ ಒಂದು ಚೌಕಟ್ಟು ಇರುತ್ತೆ, ತನ್ನದೇ ಆದ ಮೌಲ್ಯಗಳು ಕೂಡ ಇರುತ್ತೆ. ಒಂದೊಂದು ವೃತ್ತಿಗೂ ತನ್ನದೊಂದು ಮೌಲ್ಯ ಇರುತ್ತೆ. ಉದಾಹರಣೆಗೆ ಶಿಕ್ಷಕನಾಗಿರತಕ್ಕಂಥವಂತಿಗೆ ಏನ್ ಮೌಲ್ಯ? ಶಿಕ್ಷಕನಾಗುವಂತಿರೋನು ನನಗೆ ಯಾರೇ ಬರಲಿ ಅವರಿಗೆ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ ಎನ್ನುವ ನಂಬಿಕೆ ಇಟ್ಕೊಳ್ತಕ್ಕಂಥ ಒಂದು ದೊಡ್ಡ ಮೌಲ್ಯ. ಹಾಗೇನೆ ವೈದ್ಯ ವೃತ್ತಿಯಲ್ಲಿರತಕ್ಕಂಥ ಮೌಲ್ಯ ಯಾವ್ದಪ್ಪ ಅಂದ್ರೆ, ನನಗೆ ಬಂದಿರುವ ರೋಗಿ ಯಾರಿದ್ದಾನೆ, ಇವನು ಯಾವುದೇ ಜಾತಿ ಧರ್ಮ ಅಂತಸ್ತಿನಲ್ಲಿರಲಿ ಅವನ ಪ್ರಾಣವನ್ನು ಉಳಿಸ್ಬೇಕು, ಅವನಿಗೆ ಆರೋಗ್ಯವನ್ನು ನಾನು ಕೊಡಬೇಕು. ಇದು ವೈದ್ಯ ವೃತ್ತಿಯ ಮೌಲ್ಯ. ವಕೀಲ ವೃತ್ತಿಯಲ್ಲಿ ನಾನು ನ್ಯಾಯವನ್ನೇ ಕೊಡಿಸುತ್ತೇನೆ ಅಂತ ನಾ ಹೇಳೋದಿಲ್ಲ, ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳೋದಿಲ್ಲ. ವಕೀಲ ವೃತ್ತಿ ಏನಪ್ಪ ಹೇಳುತ್ತೆ ಅಂತಂದ್ರೆ, ನನಗೆ ಯಾರು ಕ್ಲೈಂಟ್ ಬರ್ತಾನೆ ಆ ಕ್ಲೈಂಟ್ ಅನ್ನು ನಾನು ಪ್ರೊಟೆಕ್ಟ್ ಮಾಡ್ತೇನೆ. ಅಂದ್ರೆ ಒಬ್ಬ ಕೊಲೆಯನ್ನೇ ಮಾಡಿರ್ಬೋದು, ಆದ್ರೆ ಅವನು ಬಂದ್ಬಿಟ್ಟು ನನ್ನ ಹತ್ರ ಹೇಳ್ಕೊಳ್ತಾನೆ ನಾನು ಕೊಲೆಯನ್ನ ಮಾಡಿಲ್ಲ ಅಂತ. ವಕೀಲನಾಗಿರೋನು ಇವನು ಕೊಲೆಯನ್ನ ಮಾಡಿಲ್ಲ ಅಂತ ವಾದ ಮಾಡಬೇಕು. ಇದು ವಕೀಲ ವೃತ್ತಿಯ ಮೌಲ್ಯ. ಅದರಿಂದ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಒಂದು ಮೌಲ್ಯ ಇರುತ್ತೆ. ಈ ಮೌಲ್ಯವನ್ನ ನಾವು ಒಪ್ಪಿಕೊಳ್ಳಬೇಕು. ಇದಕ್ಕೆ ಸಮಾಜದ ಅವಶ್ಯಕತೆಯೂ ಕೂಡ ಬಹಳ ಮುಖ್ಯವಾದದ್ದು. ಹಾಗೆ ವೈದ್ಯ ಶಿಕ್ಷಣದಲ್ಲಿ ಈಗ ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೇವೆ ಅಂತ ಹೇಳಿದ್ರೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರಿತೀವಿ. ವೈದ್ಯರಾಗಿರ್ತಕ್ಕಂಥವ್ರು ನಮಗೆ ಆರೋಗ್ಯವನ್ನ ಪಾಲಿಸ್ತಾರೆ, ಆರೋಗ್ಯವನ್ನ ಕಾಪಾಡ್ತಾರೆ. ನಾವೆಲ್ಲರೂ ಕೂಡ ಯಾವಾಗ ಆರೋಗ್ಯದಿಂದ ಇರ್ತೇವೆ ಅವಾಗ ನಾವು ವೈದ್ಯರ ಹತ್ರ ಹೋಗುವುದನ್ನೇ ಇಲ್ಲ. ನಾವು ಯಾವಾಗ ವೈದ್ಯರ ಹತ್ರ ಹೋಗ್ತೇವೆ ಅಂದ್ರೆ, ನನಗೆ ನೋವು ಸಂಕಟ ಪ್ರಾರಂಭ ಆದಾಗ ಅವಾಗ ವೈದ್ಯರು ನಮ್ಗೇನ್ ಮಾಡ್ತಾರೆ, ಅದನ್ನ ಶಮನ ಮಾಡ್ತಾರೆ. ಇತ್ತೀಚೆಗೆ ಇರತಕ್ಕಂತಹ ರೋಗಗಳಲ್ಲಿ ಅತಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರತಕ್ಕಂಥದ್ದು, ಎಲ್ಲರಿಗೂ ಕೂಡ ಅತಿ ಹೆಚ್ಚಿನ ತೊಂದರೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಕರೀತಾರೆ. ನಾವೆಲ್ಲ ಮಾತಾಡ್ಕೋಬೇಕಾದ್ರೆ ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಗ್ಯಾಸ್ ಅಂದ್ಬಿಡ್ತೀವಿ. ಏನದು ಗ್ಯಾಸ್ ಅಂದ್ರೆ? ಇದು ಸ್ಟ್ರೆಸ್ ಇಂದ ಆಗತ್ತೆ, ಮಾನಸಿಕ ಅವ್ಯವಸ್ಥತೆಯಿಂದ ಆಗತ್ತೆ. ಅವಾಗ ಚೆನ್ನಾಗಿ ತಿಳಿದಿರುವ ಡಾಕ್ಟರ್ ಹೇಳ್ತಾರೆ, ನೀವು ನಿಮ್ಮ ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗೆ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ಬಲಿಷ್ಠ ಆರೋಗ್ಯ ವ್ಯವಸ್ಥೆ ಬೇಕು ಅಂದ್ರೆ ವೈದ್ಯಕೀಯ ಶಿಕ್ಷಣವನ್ನ ಕೊಡಬೇಕು. ಆರೋಗ್ಯ ಸೇವೆಗೆ ಸಂಬಂಧಿಸಿದ ಮಾನವ ಸಂಪನ್ಮೂಲರ ತಯಾರಿಕೆ ಅಂದ್ರೆ ಅರ್ಥ ಏನಾಯ್ತು? ಈಗ ನಾನು ಡಾಕ್ಟರ್ ಆಗದಲ್ಲೇ ಇರಬಹುದು, ನಾನೊಬ್ಬ ಫಿಸಿಯೋಥೆರಪಿಸ್ಟ್ ಆಗ್ಬೋದು. ಫಿಸಿಯೋಥೆರಪಿಸ್ಟ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ಕೈಗಳಲ್ಲಿ ಇರತಕ್ಕಂತಹ ಊತಗಳು, ನೋವುಗಳು, ಹಿಂಸೆಗಳು ಏನಿರುತ್ತೆ ಇವುಗಳನ್ನು ಶಮನ ಮಾಡುವ ರೀತಿಯಲ್ಲಿ ನಮಗೆ ಕೊಡತಕ್ಕಂತಹ ಕೆಲವೊಂದು ಸಿಂಪಲ್ ಬಾಡಿ ಎಕ್ಸಸೈಸಸ್. ಇದನ್ನ ಮಾಡ್ಬೇಕಂದ್ರೆ ಆರೋಗ್ಯ ಸೇವೆಗೆ ಸಂಬಂಧಿಸಿದ್ದು. ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಕರಿತೀವಿ. ನಮ್ಗೆಲ್ಲ ಒಂದ್ ರೀತಿ ಕಣ್ಣಿನ ರೋಗ ಬಂದಿರ್ಬೋದು, ಕಣ್ಣಿಗೆ ಸಮಸ್ಯೆ ಆಗಿರ್ಬೋದು. ಅವಾಗ ಕಣ್ಣಿನ ಡಾಕ್ಟರ್ ಯಾರಿರ್ತಾರೆ ಅವರು ನಮಗೆ ಕಣ್ಣಿಗೆ ಡ್ರಾಪ್ ಹಾಕೋದಿಲ್ಲ. ಆರೋಗ್ಯ ಸೇವೆಗೆ ಸಂಬಂಧಿಸಪಟ್ಟ ಒಬ್ಬ ವ್ಯಕ್ತಿ ನಮಗೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ತಾರೆ. ಅವನ ಅವಶ್ಯಕತೆ ಇದೆ. ಹಾಗೆ
ವೈದ್ಯ ಶಿಕ್ಷಣ ಸಂಸ್ಥೆಗಳು ಸಂಶೋಧನೆ ಕೈಗೊಳ್ಳುವುದರ ಮೂಲಕ ಜ್ಞಾನದ ಪರಿಧಿಯನ್ನು ಹೆಚ್ಚಿಸಬೇಕು. ನಾನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಇದೆ, ಮತ್ತೆ ಹಾಗೆ ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್ ಅಂತ ಇದೆ, ಅಂತಲ್ಲಿ ಎಲ್ಲ ಹೋಗಿ ಏನೇನೋ ರಿಸರ್ಚ್ ಮಾಡ್ತಾರೆ ಅಲ್ಲಿ ಅನ್ನೋದನ್ನ ಸ್ವಲ್ಪ ಹತ್ತಿರದಿಂದ ನಾನು ಕಂಡುಕೊಂಡಿದ್ದೇನೆ. ಅಲ್ಲಿರುವ ವೈದ್ಯಕೀಯ ವಿದ್ಯಾರ್ಥಿಗಳು ಯಾರಿರ್ತಾರೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇವರು ಕೆಲವೊಂದು ಡೆಡ್ ಬಾಡೀಸ್ನ ಕೊಟ್ಟು ಆ ದೇಹದಲ್ಲಿ ಇರತಕ್ಕಂತಹ ಭಾಗಗಳನ್ನ ಕಂಡುಹಿಡ್ಕೊಂಡು ಅದಕ್ಕೆ ಏನು ರೋಗ ಬಂದಿರಬಹುದು ಅನ್ನೋದನ್ನ ನೀನು ಪತ್ತೆ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಒಬ್ಬ ವಿದ್ಯಾರ್ಥಿಗೆ ನುರಿತ ಡಾಕ್ಟರ್ ಒಂದು ಅಸೈನ್ಮೆಂಟ್ ಅನ್ನ ಕೊಡ್ತಾರೆ. ಈ ದೇಹದ ಈ ಭಾಗ ಯಾಕೆ ಕೆಟ್ಟೋಯ್ತು? ಇದು ಸಂಶೋಧನೆ. ಎಲ್ಲರಿಗೂ ಕೂಡ ಆರೋಗ್ಯವನ್ನು ತಲುಪಿಸ್ಬೇಕು ಅಂತಂದ್ರೆ, ಎಲ್ಲರ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಏನು ಮಿನಿಮಮ್ ಔಷಧಿಗಳನ್ನ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತ ತಿಳಿಸ್ತಕ್ಕಂಥದ್ದು ಕೂಡ ಸಂಶೋಧನೆ. ಆದ್ರಿಂದ ವೈದ್ಯ ಶಿಕ್ಷಣದ ಮಹತ್ವ ಯಾಕೆ ಅಂತಂದ್ರೆ, ಶಿಕ್ಷಣ ಬಿಟ್ರೆ ಆರೋಗ್ಯನೇ ಮುಂದಿಂದು. ನಾನು ದೊಡ್ಡ ಮನೆಯನ್ನ ಕಟ್ಟಿದಲ್ಲೇ ಇರಬಹುದು, ಆದರೆ ಆರೋಗ್ಯವನ್ನಾಗಿದ್ದೇನೆ ಅಂದ್ರೆ ದೊಡ್ಡ ಮನೆಗಿಂತ ಬಹಳ ಮುಖ್ಯವಾದದ್ದು. ಆದ್ರಿಂದ ಎಲ್ಲರಿಗೂ ಆರೋಗ್ಯ, ಎಂದೆಂದಿಗೂ ಆರೋಗ್ಯ, ಎಲ್ಲಿಯೂ ಆರೋಗ್ಯ, ಇದು ಬಹಳ ಮುಖ್ಯ. ಜೊತೆಗೆ ಉದ್ಯೋಗದ ಅವಕಾಶಗಳನ್ನು ಕೂಡ ನಾವು ಸೃಷ್ಟಿ ಮಾಡ್ತೇವೆ. ವೈದ್ಯ ಶಿಕ್ಷಣದ ಹಿನ್ನೆಲೆ ಇದು ನಿಮ್ಮ ಪುಸ್ತಕಗಳಲ್ಲಿರುತ್ತೆ, ನೀವು ಓದ್ಕೊಳ್ಬಹುದು. 1835 ಮಡ್ರಾಸ್ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಆಯಿತು. ಹತ್ತಿರ 200 ವರ್ಷಗಳ ಹಿಂದೆ. 1848 ಹೊತ್ತಿಗೆ ಇದು 23ಕ್ಕೆ ಆಯಿತು. 70ರ ದಶಕಗಳಲ್ಲಿ ವೈದ್ಯಕೀಯ ಶಿಕ್ಷಣ ತೀವ್ರ ಬದಲಾವಣೆಯನ್ನು ಕಂಡುಕೊಂಡಿದೆ. ಏನು ಬದಲಾವಣೆ ಅಂದರೆ, ನಾನಿವತ್ತು ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಒಂದು ಚಾಕ್ ಅಥವಾ ಟಾಕ್ ಮೆಥಡ್ ಅಂತ ಕರೀತಾ ಇದ್ವಿ. ಬರೀ ಅಷ್ಟನ್ನೇ ಉಪಯೋಗಿಸಿದ್ರೆ ಇವತ್ತು ನಮ್ಮ ಟೀಚರ್ನ ಒಪ್ಕೊಳ್ಳೋದಿಲ್ಲ. ನನಗೆ ಒಂದು ಪವರ್ ಪಾಯಿಂಟ್ ಮಾಡೋದು ಗೊತ್ತಿರಬೇಕು, ವಾಟ್ಸ್ಆ್ಯಪ್ ಮಾಡೋದು ಗೊತ್ತಿರಬೇಕು, ರೀಲ್ಸ್ ಮಾಡೋದು ಗೊತ್ತಿರಬೇಕು, ಇನ್ಸ್ಟಾಗ್ರಾಮ್ ಗೊತ್ತಿರಬೇಕು. ನಾನು ಇಂಟರ್ನೆಟ್ಟಿಂದ ವಿಷಯಗಳನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟೂಡೆಂಟ್ಗೆ ಕಲಿಸುವುದನ್ನು ಕಲ್ತಿರಬೇಕು. ಅಂದರೆ ಶಿಕ್ಷಕರಿಗೆ ಒಂದು ದೊಡ್ಡ ಚಾಲೆಂಜ್ ಇದೆ. ಹಾಗಾದರೆ ವೈದ್ಯರಿಗೆ ಚಾಲೆಂಜ್ ಇರೋದಿಲ್ವಾ? ಎಲ್ಲರಿಗೆ ಬರುವ ಹೊಟ್ಟೆ ನೋವು ಒಂದೇ ಥರ ಇರುತ್ತಾ? ಎಲ್ಲರಿಗೆ ಬರುವ ತಲೆನೋವು ಒಂದೇ ಥರ ಇರುತ್ತಾ? ಇರುವುದಿಲ್ವಲ್ಲ. ಆದ್ದರಿಂದ 70ರ ದಶಕಗಳಲ್ಲಿ ಅನೇಕ ರೀತಿಯ ವೈದ್ಯಕೀಯ ಬದಲಾವಣೆಗಳಾಯಿತು. ಇವತ್ತು ಸುಮ್ಮನೆ ತಗೊಳ್ಳಿ, ಡೆಂಟಿಸ್ಟ್ರಿ ಅಂತ ನಾವು ಕರಿತೇವೆ, ಅಂದರೆ ಹಲ್ಲಿಗೆ ಸಂಬಂಧಪಟ್ಟ ವಿಚಾರ. ಮುಂಚೆ ಎಲ್ಲ ನಾವೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ವಿ ಅಂದರೆ, ಹಲ್ಲು ನೋವಾಯಿತು ಅಂದರೆ ಹಲ್ಲಿನ ಡಾಕ್ಟರ್ ಹತ್ರ ಹೋಗ್ತಾ ಇದ್ವಿ, ಅವರು ಒಂದು ಔಷಧಿ ಕೊಟ್ಟೋರೋ ಇಂಜೆಕ್ಷನ್ ಕೊಟ್ಟೋರೋ ಸರಿ ಹೋಯ್ತು ಅನ್ಕೊಂಡ್ಬಿಡ್ತಾ ಇದ್ವಿ. ಇವತ್ತು ಡೆಂಟಿಸ್ಟ್ರಿ ಒಳಗಡೆನೆಯ ಸ್ಪೆಷಲೈಸೇಷನ್ ಇದೆ. ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಅಂತ ಕರೀತಾರೆ, ಪೀಡಿಯಾಟ್ರಿಕ್ ಡೆಂಟಾಲಜಿ ಅಂತ ಕರೀತಾರೆ. ಪುಟ್ಟ ಪುಟ್ಟ ಮಕ್ಕಳಿಗೆ ಹಲ್ಲಿನ ಸಮಸ್ಯೆಗಳಾದರೆ ಅದನ್ನು ಸ್ಟಡಿ ಮಾಡಿ ಅದಕ್ಕೆ ವೈದ್ಯಕೀಯ ಶುಶ್ರೂಷೆಯನ್ನು ಕೊಡ್ತಕ್ಕಂಥದ್ದೇನಿದೆ, ಇದರ ಶಿಕ್ಷಣವೇ ಬೇರೆ. ಇದಕ್ಕೆ ಸ್ಪೆಷಲೈಸೇಷನ್ ಅಂತ ಕರಿತೀವಿ. ಹಾಗೆ ಒಟ್ಟು ತುಂಬ ಸಂಖ್ಯೆಯಲ್ಲಿ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ಕಾಲೇಜುಗಳಿದೆ. ಕಳೆದ 30 ವರ್ಷದಲ್ಲಿ ವೈದ್ಯಕೀಯ ಶಿಕ್ಷಣ ಖಾಸಗೀಕರಣಗೊಂಡಿರುವುದರಿಂದ ಅಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಇವತ್ತು ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಅನ್ನೋ ರೀತಿಯಲ್ಲಾಗಿದೆ. ಅಂದರೆ ದುಡ್ಡಿದ್ದವರಿಗೆ ವೈದ್ಯಕೀಯ ಶಿಕ್ಷಣ, ಇಲ್ಲದವರಿಗೆ ವೈದ್ಯಕೀಯ ಶಿಕ್ಷಣ ಇಲ್ಲ ಅನ್ನುವ ಪರಿಸ್ಥಿತಿಗೆ ಬಂದಿದೆ. ಆದರೂ ಕೂಡ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡಿ, ನೀಟ್ ಎಕ್ಸಾಮಿನೇಷನ್ ಅಂತ ಮಾಡಿ, ಯಾವುದೇ ವರ್ಗದ ವಿದ್ಯಾರ್ಥಿ ತನ್ನ ಪ್ರತಿಭೆಯ ಆಧಾರದ ಮೇಲೆ ಅವನು ವೈದ್ಯಕೀಯ ಶಿಕ್ಷಣವನ್ನು ಪಡೆಯೋದಕ್ಕೆ ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. ನಂತರದಲ್ಲಿ ಈ ಎಲ್ಲ ಶಿಕ್ಷಣಗಳನ್ನು ಕೊಡುವಾಗ, ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣವನ್ನು ಕೊಡಬೇಕಾದ್ರೆ 21ನೇ ಶತಮಾನದ ಕೌಶಲ್ಯಗಳು ಅಂತ ನಾವು ಕರಿತೇವೆ. 21st century ಸ್ಕಿಲ್ಸ್ ಅಂತ ಕರಿತೇವೆ ಇದಕ್ಕೆ. ಇದು ಉನ್ನತ ಶಿಕ್ಷಣದಲ್ಲಿ, ವೃತ್ತಿಪರ ಶಿಕ್ಷಣದಲ್ಲಿ, ತಾಂತ್ರಿಕ ಶಿಕ್ಷಣದಲ್ಲಿ ಇರಲೇಬೇಕಾದಂಥದ್ದು. ಯಾವ್ಯಾವುದು? ಸೃಜನಶೀಲತೆ ಮತ್ತು ನಾವೀನ್ಯತೆ, ಇನ್ನೋವೇಷನ್ ಅಂಡ್ ಕ್ರಿಯೇಟಿವಿಟಿ, ವಿಮರ್ಶಾತ್ಮಕ ಚಿಂತನೆ, ಸಮಸ್ಯೆ ಪರಿಹಾರ ಮತ್ತು ನಿರ್ಧಾರ ಕೈಗೊಳ್ಳುವಿಕೆ, ಕ್ರಿಟಿಕಲ್ ಇನ್ಕ್ವೈರಿ, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. ನಾನಿವತ್ತು ತುಂಬ ಜನ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗಳನ್ನು ನೋಡಿದ್ದೇನೆ.
ಅವರಿಗೊಂದು ಸಣ್ಣ ಡಿಸಿಷನ್ ತಗೊಳ್ಳೋದಕ್ಕೆ ಬರುವುದಿಲ್ಲ. ಟೀಚರ್ಸ್ ಪೋಸ್ಟ್ಗೆ ಸೆಲೆಕ್ಷನ್ಗೆ ಅಂತ ನಮ್ಮ ಎದುರುಗಡೆಗೆ ಬಂದು ಇಂಟರ್ವ್ಯೂಗೆ ಕೂತ್ಕೊಳ್ತಾರೆ. ನಾವು ಎದುರುಗಡೆಯಲ್ಲಿ ಒಂದು ವೈಟ್ ಬೋರ್ಡ್ ಮತ್ತೊಂದು ಗ್ರೀನ್ ಬೋರ್ಡ್ ಇಟ್ಟಿರ್ತೀವಿ. ಅವನಿಗೆ ಬರಿಬೇಕಾದ್ರೆ ವೈಟ್ ಬೋರ್ಡ್ಗೆ ಒಂದು ಚಾಕ್ ಕಲರ್ ಪೆನ್ ತಗೊಂಡು ಬರೆಯುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಬರೀಲಿಲ್ಲ ಅಂದ್ರೆ ಆತ ಪಾಠ ಮಾಡೋದನ್ನೇ ನಿಲ್ಲಿಸಿ ಬಿಡ್ತಾನೆ. ಅದ್ರ ಪಕ್ಕದಲ್ಲಿರುವ ಗ್ರೀನ್ ಬೋರ್ಡ್ ಏನಿದೆ ಅದಕ್ಕೊಂದು ಚಾಕ್ ಪೀಸ್ನಲ್ಲಿ ಬರೀಬಹುದು ಅನ್ನುವ ಒಂದು ಪರಿಕಲ್ಪನೆ ಕೂಡ ಅವನಲ್ಲಿ ಇರುವುದಿಲ್ಲ. ಚಿಕ್ಕ ಚಿಕ್ಕ ನಿರ್ಧಾರ ಕೈಗೊಳ್ಳುವಿಕೆ ಬಹಳ ಮುಖ್ಯ. ಕಲಿಯುವುದನ್ನು ಕಲಿಯುವುದು ಅಂತ ಇದೆ. ಇದು ನಿಮ್ಗೇನೋ ಹೊಸದು ಅಂತ ಅನ್ಸ್ಬಹುದು. ಇದರದ ಅರ್ಥ ಏನಪ್ಪಾ ಅಂದ್ರೆ ಲರ್ನಿಂಗ್ ಟು ಲರ್ನ್ ಅಂತ. ಇವತ್ತು ಮೇಕಿಂಗ್ ದ ಸ್ಟೂಡೆಂಟ್ಸ್ ಟು ಲರ್ನ್ ಇದೆಯಲ್ಲ, ಇದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್. ಮೇಕಿಂಗ್ ದ ಸ್ಟೂಡೆಂಟ್ಸ್ ಟು ಲರ್ನ್ ಅನ್ನೋದಕ್ಕೆ ಫಸ್ಟ್ ಪ್ರಿಫರೆನ್ಸ್. ಈಗ ಒಬ್ಬ ವಿದ್ಯಾರ್ಥಿ ಭಾಷೆಯನ್ನ ಕಲ್ತ್ಕೊಳ್ಬೇಕು. ಭಾಷೆಯನ್ನ ಕಲ್ತ್ಕೊಳ್ಬೇಕಾದ್ರೆ ಅವನು ಹೇಗೆ ಕಲ್ತ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ನಾನು ಪುಸ್ತಕ ಇಟ್ಕೊಂಡು ಓದಿ, ವಿದ್ಯಾರ್ಥಿಗೆ ಪುಸ್ತಕವನ್ನ ಇಟ್ಕೊಂಡು ಓದು ಅಂತ ಹೇಳೋದಿದೆಯಲ್ಲ, ಇದು ಕಲಿಸುವುದು. ವಿದ್ಯಾರ್ಥಿ ತನ್ನೇ ತಾನಾಗಿ ಪುಸ್ತಕವನ್ನು ತೆಗೆದುಕೊಂಡು ಅವನು ಏನನ್ನ ಓದಬೇಕು ಅಂತ ಪತ್ತೆ ಮಾಡಿಕೊಂಡು ತಾನಾಗೆ ಕುಳಿತುಕೊಂಡು ಓದುವಂತೆ ಪ್ರೇರಣೆ ಮಾಡ್ತೀವಲ್ಲ, ಇದು ಕಲಿಯುವುದನ್ನ ಕಲಿಸುವುದು. ಲರ್ನಿಂಗ್ ಟು ಲರ್ನ್ ಅಂತ ಕರಿತೇವೆ. ಇದು ಒಂದು ಬಹಳ ದೊಡ್ಡದು ಇಂಪಾರ್ಟೆಂಟ್ ಸ್ಕಿಲ್ ಇದು. ಅದೇ ರೀತಿ ಕೆಲಸ ಮಾಡುವ ಜಾಗಗಳಲ್ಲಿ ಏನು ಸ್ಕಿಲ್ಸ್ಗಳಿರಬೇಕು? ಸಂವಹನ ಮಾಡೋದು ಗೊತ್ತಿರಬೇಕು. ನನ್ನ ಪಕ್ಕದವರ ಜೊತೆ ನಾನು ಹೇಗೆ ಮಾತಾಡಬೇಕು, ನನ್ನ ಹೈಯರ್ ಅಥಾರಿಟಿ ಜೊತೆ ನಾನು ಹೇಗೆ ಮಾತಾಡಬೇಕು, ನನ್ನ ಸಮಾನವಾಗಿ ಕೆಲಸ ಮಾಡುವವರ ಜೊತೆಗೆ ಹೇಗೆ ನೋಡ್ಕೋಬೇಕು, ನನಗಿಂತ ಕೆಳಸ್ತರದಲ್ಲಿ ಕೆಲಸ ಮಾಡುವವರ ಜೊತೆಯಲ್ಲಿ ಏನು ಸಂವಹನ ಮಾಡಬೇಕು, ಇದೆಲ್ಲ ಗೊತ್ತಿಲ್ಲದೆ ಹೋದ್ರೆ ವಿ ಬಿಕಮ್ ಅನ್ಫಿಟ್ ಇನ್ ದ ಸೊಸೈಟಿ ಟುಡೇ. ಆದ್ರಿಂದ ಸಹಯೋಗ ಮತ್ತು ಗುಂಪು ಕಾರ್ಯ ಅಂತ ಕರಿತೇವೆ, ಕೋಆಪರೇಷನ್ ಅಂಡ್ ಟೀಮ್ ವರ್ಕ್. ಇವತ್ತು ಇಂಡಿವಿಜುವಲಿ ಎವರಿ ಇಂಡಿಯನ್ ಇಸ್ ಗುಡ್, ಬಟ್ ಇಫ್ ದ ಇಂಡಿಯನ್ಸ್ ಆರ್ ಪುಟ್ ಟುಗೆದರ್ ದೇ ಆರ್ ನಾಟ್ ಗುಡ್. ಇದು ಯಾವುದೇ ಸಂಸ್ಥೆಯಲ್ಲಿ ನೀವು ತೆಗೆದುಕೊಂಡ್ರೆ ಕಣ್ಣಿಗೆ ಕಂಡು ಬರುವಂಥದ್ದು. KSRTCನೊಳಗೆ ಡ್ರೈವರ್ಗಳಿರ್ಬೋದು, ಅಥವಾ ದೊಡ್ಡ ಒಂದು ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಗಳಿರ್ಬೋದು, ಅವರೆಲ್ಲರೂ ಕೂಡ ಇಂಡಿವಿಜುವಲಿ ದೇ ಆರ್ ಆಲ್ ಪ್ರೊಫೆಷನಲ್ಸ್ ಅಂಡ್ ದೇ ಆರ್ ಆಲ್ ಸೂಪರ್ ಸರ್ಜನ್ಸ್. ಬಟ್ ಮೇಕ್ 2 ಡಾಕ್ಟರ್ಸ್ ಟು ವರ್ಕ್ ಟುಗೆದರ್, ಸಮಟೈಮ್ಸ್ ದೇ ಡೋಂಟ್ ವರ್ಕ್ ಟುಗೆದರ್. ಅದಕ್ಕೆ ಟೀಮ್ ವರ್ಕ್ ಅಂತ ಕರಿತೀವಿ. ಮಾಹಿತಿ ಸಾಕ್ಷರತೆ ಏನು? ಮಾಹಿತಿ ಸಾಕ್ಷರತೆ ಅಂದರೆ ಡಿಜಿಟಲ್ ಲಿಟರಸಿ ಅಂತ ಕರಿತೀವಿ. ಹಿಂದೆ ಒಂದು ಕಾಲದಲ್ಲಿ ಬರೆಯುವುದು, ಓದುವುದು, ಅಕ್ಷರಗಳ ಕಲ್ಪನೆ ಮತ್ತು ಅಂಕಗಳ ಪರಿಕಲ್ಪನೆ ಇದು ಯಾರಿಗಿತ್ತೋ ಅವರನ್ನು ನಾವು ಲಿಟರೇಟ್ ಅಂತ ಕರೀತಾ ಇದ್ವಿ. ಆದರೆ ಇವತ್ತು ಯಾರಿಗೆ ಡಿಜಿಟಲ್ ಲಿಟರಸಿ ಬರೋದಿಲ್ಲ ಅವರನ್ನು ನಾವು ಎಲ್ಲಿಗೂ ಸೇರಿಸ್ಕೊಳ್ಳೋದನ್ನ ಇಲ್ಲ. ಆದ್ರಿಂದ ತುಂಬಾ ಇಂಪಾರ್ಟೆಂಟ್. ಹಾಗೆ ICT ಸಾಕ್ಷರತೆ, ಇಟ್ ಈಸ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಡಿಜಿಟೈಸೇಷನ್ ಅಥವಾ ಲಿಟರಸಿ. ICT ಲಿಟರಸಿ ಅಂದರೆ ನಾನು ಒಂದು ಕಂಪ್ಯೂಟರ್ನ ಬಳಸ್ತಕ್ಕಂಥದ್ದು ಗೊತ್ತಿರಬೇಕು, ಒಂದು ರೆಕಾರ್ಡ್ ಮಾಡೋದು ಗೊತ್ತಿರಬೇಕು, ಒಂದು ಆಡಿಯೋ ವಿಷಯವನ್ನು ಮತ್ತೊಬ್ಬರಿಗೆ ಕಳಿಸಿಕೊಡೋದು ಗೊತ್ತಿರಬೇಕು. ಇದು ಗೊತ್ತಿರಲ್ಲ ಅಂದರೆ ಯು ಬಿಕಮ್ ಇಲ್ಲಿಟರೇಟ್. ಫಾರ್ ಇಲ್ಲಿಟರೇಟ್ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಈಸ್ ಮೋರ್ ಡೇಂಜರಸ್ ದ್ಯಾನ್ ಬೀಯಿಂಗ್ ಸಿಂಪ್ಲಿ ಇಲ್ಲಿಟರೇಟ್. ಫಾರ್ ಅದು ಮತ್ತೊಂದು ಸ್ಕಿಲ್. ಪ್ರಪಂಚದಲ್ಲಿ ಬದುಕುವುದಕ್ಕೆ ಬೇಕಾಗಿರುವ ಕೌಶಲ್ಯಗಳು ಅಂದರೆ ಅರ್ಥ ಏನಾಯ್ತು? ನಾನಿವತ್ತು ಗ್ಲೋಬಲ್ ಇಂಡಿವಿಜುವಲ್ಸ್ ಅನ್ನೋ ಪದವನ್ನು ಬಿಡಿಸ್ತೇವೆ. ನಾನು ಕೇವಲ ಭಾರತೀಯ ಮಾತ್ರ ಅಲ್ಲ, ಈ ಕಾರ್ಯಕ್ರಮವನ್ನು ನೋಡುವುದರೊಳಗಡೆ ಮತ್ತೊಬ್ಬರು ಯಾರೋ ಪಾಕಿಸ್ತಾನದಲ್ಲಿ ಇರಬಹುದು, ಶ್ರೀಲಂಕಾದಲ್ಲಿ ಇರಬಹುದು, ಅವರುಗಳ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಅದರಿಂದ ಪೌರತ್ವ, ಜಾಗತಿಕ ಮತ್ತು ಸ್ಥಳೀಯ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ವೈಯಕ್ತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು, ಜೀವನ ಮತ್ತು ವೃತ್ತಿಯನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು. ಇದಕ್ಕೆ ಬ್ಯಾಲೆನ್ಸಿಂಗ್ ಲೈಫ್ ಅಂಡ್ ದ ವರ್ಕ್ ಅಂತ ಕರಿತೀವಿ, ಲೈಫ್ ಅಂಡ್ ದ ಪ್ರೊಫೆಷನ್ ಅಂತ ಕರಿತೀವಿ. ನಾನಿವತ್ತು ಎಷ್ಟೋ ಜನ ಡಾಕ್ಟರ್ಸ್ಗಳನ್ನು ನೋಡಿದ್ದೇನೆ, ಅವರು ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ, ಅವರಿಗೇನೆ BP ಜಾಸ್ತಿ ಆಗಿರುತ್ತೆ. ಯಾಕೆ BP ಜಾಸ್ತಿ ಆಯಿತು ಅಂತಂದ್ರೆ
ಅವರ ಫ್ಯಾಮಿಲಿ ಸೆಟ್ಟಿಂಗ್ ಮೇ ನಾಟ್ ಬಿ ಗುಡ್. ಅವರಲ್ಲಿ ಹೊಂದಾಣಿಕೆ ಇಲ್ದಲೇ ಇರಬಹುದು. ಅದರಿಂದ ಹೊಂದಾಣಿಕೆ ಇಲ್ಲ ಅಂತಂದ್ರೆ ಜೀವನ ಸಂಕಷ್ಟಕ್ಕೆ ಸಿಗಾಕೊಳ್ಳುತ್ತೆ. ನಾನು ಅತ್ಯಂತ ಕಡು ಬಡವರಿರುವ ಜಾಗಕ್ಕೂ ಹೋಗಿದ್ದೇನೆ, ಅತ್ಯಂತ ಶ್ರೀಮಂತರಿರುವ ಜಾಗಕ್ಕೂ ಹೋಗಿದ್ದೇನೆ. ಅತ್ಯಂತ ಶ್ರೀಮಂತರಿರುವ ಜಾಗದಲ್ಲಿ ಒಂದು ಶೂನ್ಯ ವಾತಾವರಣ ಇರುತ್ತೆ. ಅವರಿಗೆ ಯಾರೂ ಬೇಡ. ಅತಿ ಬಡವರಿರುವ ಜಾಗದಲ್ಲಿ ಹೋಗ್ತಾನೆ, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬನೂ ಬೇಕು. Therefore, they are more happy than the richest of the rich people in the world. ಇದು ನೀವು ಅಮೆರಿಕ ಅಂತ ರಾಷ್ಟ್ರಗಳಿಗೆ ಹೋದಾಗ ನಿಮ್ಮ ಗಮನಕ್ಕೆ ಬರುತ್ತೆ. ನಿಮ್ಮನ್ನ ಮಾತನಾಡಿಸೋರೇ ಯಾರು ಇರೋದಿಲ್ಲ. 100 ಮೈಲಿಗಳ ದೂರದಲ್ಲಿ ನೀವು ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋದ್ರೆ ನೀವೊಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿಮ್ಮನ್ನು ಕೇಳೋದು ಕೂಡ ಇಲ್ಲ ಯಾರು. ಆದರೆ ನಮ್ಮ ದೇಶದಲ್ಲಿ ಎಲ್ಲಿ ನಿಂತ್ಕೊಂಡ್ರೂ ಕೂಡ ಜನ ಸಿಗ್ತಾರೆ. ಇದು ಜೀವನ ಮತ್ತು ವೃತ್ತಿಯನ್ನ ಹೊಂದಾಣಿಕೆ ಮಾಡುವಂಥದ್ದು. ಇನ್ನೊಂದು ವಿಷಯ ಇವತ್ತು ನಾವು ಕಲೀಲಿಕ್ಕೆ ಹೊರಟಿರ್ತಕ್ಕಂಥದ್ದು ಮುಕ್ತ ಮತ್ತು ದೂರ ಕಲಿಕೆ, ODL ಅಂತ ಕರಿತೇವೆ, ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಕರಿತೇವೆ. ಇದು ಯಾರಿಗೆ ಉದಾಹರಣೆಗೆ ನೀವೀಗ ಯಾರು ಈ ಶಿಕ್ಷಣವನ್ನು ಪಡಿತಾ ಇದ್ದೀರಿ, ಓಪನ್ ಲರ್ನಿಂಗ್ ಫ್ರಮ್ ದ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ನೀವು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಶಿಕ್ಷಣದಿಂದ ವಂಚಿತರಾಗಿರ್ಬೋದು ನೀವು, ಅಥವಾ ನಿಮಗೆ ಈಗ ಶಿಕ್ಷಣವನ್ನ ಪಡಿಬೇಕು ಅನ್ನುವ ಹಂಬಲ ಉಂಟಾಗಿರ್ಬೋದು. 2 ಥರದ ವರ್ಗದ ಜನರು ನೀವು ಇಲ್ಲಿರ್ತೀರಿ. ನಿಮ್ಮನ್ನ ಈಗ ರೆಗ್ಯುಲರ್ ಕಾಲೇಜಿಗೆ ಕಳಿಸಿದ್ರೆ ನೀವು ಕಾಲೇಜಿನಲ್ಲಿ ಇದನ್ನ ಓದೋದಕ್ಕಾಗೋದಿಲ್ಲ. ಕಾರಣ ನೀವು ಮತ್ಯಾವುದೋ ಒಂದು ಕೆಲಸದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರ್ತೀರಿ. ಅಂಥವ್ರಿದ್ದಾಗ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಇಸ್ ದ ಬೆಸ್ಟ್ ಮೋಡ್ ಆಫ್ ಲರ್ನಿಂಗ್. ಇಟ್ ಇಸ್ ದ ಬೆಸ್ಟ್ ಮೋಡ್ ಆಫ್ ಎಜುಕೇಶನ್. ಅದಕ್ಕೆ ಯಾರ್ಯಾರಿಗೆ ಅದು ಔಪಚಾರಿಕ ಶಿಕ್ಷಣದ ಅವಕಾಶ ವಂಚಿತರಿಗೆ, ಯಾರು ಫಾರ್ಮಲ್ ಎಜುಕೇಶನ್ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂಥವರಿಗೆ ಸರ್ವಕಾಲಿಕ ಅವಕಾಶ, ಎನಿ ಟೈಮ್ ಯು ಕ್ಯಾನ್ ಲರ್ನ್. ನನಗೊಂದು ರೆಗ್ಯುಲರ್ ಕಾಲೇಜ್ಗೆ ಹೋದ್ರೆ ನೀನು ಜುಲೈಯಿಂದ ಮಾರ್ಚ್ವರೆಗೂ ನೀ ಇರಬೇಕು ಅಂತ ಹೇಳ್ತಾರೆ. ಮಾರ್ಚಿಂದ ಜೂನ್ವರೆಗೂ ನೀ ಕಾಲೇಜಿಗೆ ಹೋಗದೆ ಹೋದ್ರು ಕೇಳೋದಿಲ್ಲ ಯಾರು. ಅಂದ್ರೆ ಅರ್ಥ ಏನಾಯ್ತು? ಯಾರಿಗೆ ಫಾರ್ಮಲ್ ಎಜುಕೇಶನ್ ವಂಚಿತ ಆಗಿರುತ್ತೆ ಅವರು ಇಲ್ಲಿ ಡಿಗ್ರಿಯನ್ನ ಕಲ್ತ್ಕೊಳ್ಬೋದು, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯನ್ನ ಪಡ್ಕೊಳ್ಬೋದು. ಜೊತೆಗೆ ಸರ್ವಕಾಲಿಕ ಅವಕಾಶ, ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನೀವು ಓದ್ಕೊಳ್ಬೋದು. ಔಪಚಾರಿಕ ಉನ್ನತ ಶಿಕ್ಷಣಕ್ಕೆ ಪರ್ಯಾಯ. ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಆಲ್ಟರ್ನೇಟ್ ಟು ದಿ ಓಪನ್ ಲರ್ನಿಂಗ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಎ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್. ಹಾಗೆ ಈ ಒಂದು ODL ಏನಿದೆ ಇದು ವಿದ್ಯಾರ್ಥಿ ಕೇಂದ್ರಿತ, ಅಗತ್ಯಕ್ಕೆ ಅನುಕೋಸ್ಕರವಾಗಿ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತೆ. ವಿದ್ಯಾರ್ಥಿ ಕೇಂದ್ರಿತ ಅಂದ್ರೆ ಅರ್ಥ ಏನಾಯ್ತು? ಯಾವುದೋ ವಿದ್ಯಾರ್ಥಿಗೆ ನಾನು ಮುಂದಿನ ವರ್ಷ ಓದ್ಕೋಬೇಕು ಅಂತಂದ್ರೆ ಅವನು ಮುಂದಿನ ವರ್ಷನೂ ಓದ್ಕೊಳ್ಬೋದು. ಆದರೆ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ನಲ್ಲಿ ಒಂದ್ಸರಿ ನೀವು ಕಾಲೇಜಿಗೆ ಸ್ಕೂಲ್ಗೆ ಒಳಗಡೆ ಹೊಟ್ಟೋದ್ರೆ 1 ವರ್ಷದ ತನಕ ನೀವು ಈಚೆ ಬರಂಗಿಲ್ಲ. ಇದ್ರೊಳಗದ ಪ್ರಶ್ನೆ ಇಲ್ಲ. ಈ ವರ್ಷ ನಿಮಗೆ ಮಾಡೋಕ್ಕಾಗ್ಲಿಲ್ವ ಡಿಗ್ರಿನ, ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. 1 ವರ್ಷದ ಡಿಗ್ರಿಗೆ ಇಗ್ನೂನಲ್ಲಿ ಇರತಕ್ಕಂಥದ್ದು 2 ವರ್ಷದ ಅವಕಾಶ. 2 ವರ್ಷದ ಡಿಗ್ರಿಗೆ ಇರುವ ಅವಕಾಶ 4 ವರ್ಷದ ಡಿಗ್ರಿಗೆ ಇರುವ ಅವಕಾಶ ಸುಮಾರು 5 ವರ್ಷ. ಇಷ್ಟರೊಳಗಡೆ ಯಾವಾಗ ಬೇಕಾದ್ರೂ ನಿಮ್ಮ ಶಿಕ್ಷಣವನ್ನು ನೀವು ಮುಗಿಸ್ಕೋಬಹುದು. ಹಾಗೆ ವೃತ್ತಿಪರರಿಗೆ ನಿರಂತರ ಕಲಿಕೆಯ ಅವಕಾಶ. ಯಾರು ರೆಗ್ಯುಲರ್ ಜಾಬ್ನಲ್ಲಿ ಇರ್ತಾರೆ, ಆ ಜಾಬ್ನಲ್ಲಿ ಇರ್ತಕ್ಕಂಥವ್ರು ಯಾರು ಇರ್ತಾರೆ ಅವ್ರುಗಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕು ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ಮೋಡ್ ಆಫ್ ಎಜುಕೇಶನ್, ದಟ್ ಈಸ್ ODL. ಹಾಗೇನೆ ಮತ್ತೆ ಕೆಲವು ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ತಲುಪುವುದಕ್ಕೆ ಸಾಧ್ಯನೇ ಆಗೋದಿಲ್ಲ. ಥಿಂಕ್ ಆಫ್ ದ ಟ್ರೈಬಲ್ ಕಮ್ಯುನಿಟಿ ಪೀಪಲ್ ಯಾರಿರ್ತಾರೆ, ಇವರು ಎಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಟ್ರೈಬ್ ಜನಾಂಗದವರು ಊರಿನ ಒಳಗಡೆ ಬರೋದಕ್ಕೆ ಅವರು ಆಸಕ್ತಿನೇ ಪಡೋದಿಲ್ಲ. ಅಂಥವರಿಗೆ ಶಿಕ್ಷಣ ಕೊಡಬೇಕು ಅಂದರೆ ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ, ಉತ್ತರಾಂಚಲ್ ಅಂತ ಜಾಗದಲ್ಲಿರೋರಿಗೆ ನಾವು ಶಿಕ್ಷಣವನ್ನು ಎಲ್ಲಿದ್ದರೂ ತಲುಪಿಸ್ಬೋದು. ಅದು ODL. ಹಾಗೆ ಒಟ್ಟು ದಾಖಲಾತಿಗೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಕರಿತೀವಿ. ಓವರ್ ಏಜ್ಡ್ ಗ್ರೂಪ್ಗಳು ಜನ ಕೂಡ ಈ ಕೋರ್ಸನ್ನು ಮಾಡ್ಬೋದು. ನಾನು ಇಗ್ನೂನಲ್ಲಿ 80 ವರ್ಷ 85 ವರ್ಷ ಆಗಿರ್ತಕ್ಕಂಥವ್ರು
ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ irrespective of the age, irrespective of the community, irrespective of what is the human nature, one can study the open distance learning. ಕಲಿಕೆಗೆ ಅನೇಕ ಅವಕಾಶಗಳು ಇಲ್ಲಿ ನಿಮಗಿದೆ. ಅಂದರೆ ಒಂದೇ ರೀತಿಯಲ್ಲಿ ಕಲಿಬೇಕು ಅಂತ ಇಲ್ಲ. ನಾವು ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಯೂನಿವರ್ಸಿಟಿಯಲ್ಲಿ ಇಂತಹ ಕೋರ್ಸ್ ಇರುವುದರಿಂದ ಅದೇ ಕೋರ್ಸಲ್ಲಿ ಮಾಡಬೇಕು ಅಂತ ಕೂಡ ಇಲ್ಲ. ಆಪ್ಷನ್ಸ್ ತುಂಬ ಇರುತ್ತೆ. ಇದು ದಿಸ್ ಇಸ್ ದ ODL. ನೆಕ್ಸ್ಟ್, ಮುಕ್ತ ಮತ್ತು ದೂರ ಕಲಿಕೆ ಅಂತಂದರೆ ಸ್ಥಳಗಳ ಆಧಾರದಲ್ಲಿ, ಜನಗಳ ಆಧಾರದಲ್ಲಿ ಇದು ಮುಕ್ತವಾದದ್ದು. ಕಲಿಕೆಯ ಆಧಾರದಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಆ ಜಾಗದಲ್ಲಿ ಕಲಿಕೆಯನ್ನು ಉಂಟು ಮಾಡ್ಬೋದು. ಇದೊಂದು ಕಾಲೇಜ್ ಆಗಿರ್ಬೋದು, ಒಂದು ಸ್ಕೂಲ್ ಆಗಿರ್ಬೋದು, ಅದಕ್ಕೆ ನಾವು ಸ್ಟಡಿ ಸೆಂಟರ್ಸ್ ಅಂತ ಕರಿತೇವೆ. ಆ ಸ್ಟಡಿ ಸೆಂಟರ್ಗಳ ಮೂಲಕವಾಗಿ ನೀವು ಶಿಕ್ಷಣವನ್ನು ಪಡ್ಕೊಳ್ಬೋದು. ODL ಸಂಸ್ಥೆಗಳು ಯಾವ್ಯಾವುದು ಅಂತ ಇಲ್ಲಿ ಲಿಸ್ಟ್ ಇದೆ. ನಿಧಾನವಾಗಿ ಈ ಲಿಸ್ಟನ್ನು ನೀವು ನೋಡ್ಕೊಳ್ಳಿ. ಯಾವ್ಯಾವುದಿದೆ? ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ, ಇಂದಿರಾ ಗಾಂಧಿ ನ್ಯಾಷನಲ್ ಯೂನಿವರ್ಸಿಟಿ 1985ನಲ್ಲಿ. ಇದರದ್ದು ಉದ್ದೇಶ ಮಾಹಿತಿ ತಂತ್ರಜ್ಞಾನ ಸಹಾಯದಿಂದ ಜ್ಞಾನದ ಪ್ರಸಾರವನ್ನು ಮಾಡ್ತಕ್ಕಂಥದ್ದು, ಉನ್ನತ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಸಮುದಾಯದ ಶೈಕ್ಷಣಿಕ ಏಳಿಗೆಯನ್ನು ಹೆಚ್ಚಿಸುವುದು. ಎಜುಕೇಷನ್ ಗ್ರೋತ್ ಅಂತ ಕರಿತೀವಿ. ಎಜುಕೇಷನ್ ಗ್ರೋತ್ ಯಾರ್ಯಾರಿಗೆ? ಎಲ್ಲ ವರ್ಗದ ಜನರಿಗೆ. ಎ ವರ್ಗ ಇದ್ದಾರೆ, ಬಿ ವರ್ಗ ಇದ್ದಾರೆ, ಸಿ ವರ್ಗ ಇದ್ದಾರೆ, ಡಿ ವರ್ಗ ಇದ್ದಾರೆ. ABCD ಎಲ್ಲ ವರ್ಗದ ಜನರು ಕೂಡ ಶಿಕ್ಷಣವನ್ನು ಪಡ್ಕೊಂಡ್ರು ಅಂತಂದ್ರೆ ಅದಕ್ಕಿಂತ ಇನ್ನೇನು ಬೇಕು? ಅವಾಗ ಶಿಕ್ಷಣದ ಅಭಿವೃದ್ಧಿ ಆಯಿತು ಅಂತ ಹೇಳ್ತೇವೆ. ಹಾಗೆ ಮಾನದಂಡಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಡಿಗ್ರಿಯನ್ನು ಕೊಡಬೇಕಾದ್ರೆ ಮಿನಿಮಮ್ ಏನೇನನ್ನು ಒಬ್ಬ ಸ್ಟೂಡೆಂಟ್ ಮಾಡಿರಬೇಕು. ಉದಾಹರಣೆಗೆ ಎಷ್ಟು ಅಸೈನ್ಮೆಂಟ್ಸ್ಗಳನ್ನು ಸ್ಟೂಡೆಂಟ್ ಕೊಡಬೇಕು, ಎಷ್ಟು ಪ್ರಾಕ್ಟಿಕಲ್ ಪರೀಕ್ಷೆಗಳನ್ನು ಅವನು ಕಂಪ್ಲೀಟ್ ಮಾಡಬೇಕು, ಎಷ್ಟು ಥಿಯರಿ ಪೇಪರ್ನ ಓದಬೇಕು, ಈ ಎಲ್ಲ ವಿಷಯಗಳನ್ನು ತಿಳಿಸ್ತಕ್ಕಂಥದ್ದು. ಒಟ್ಟು ಮುಕ್ತ ವಿಶ್ವವಿದ್ಯಾಲಯಗಳ ಸಂಖ್ಯೆಯೂ ಕೂಡ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗೆ ಅದನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಇದನ್ನು ಪರೀಕ್ಷೆಯಲ್ಲಿ ನಿಮಗೆ ಕೇಳಬಹುದು. ODL ಸಂಸ್ಥೆಗಳನ್ನು ನಿರ್ವಹಣೆಯನ್ನು ಯಾರು ಮಾಡ್ತಾರೆ, ನಿರ್ವಹಣೆಯನ್ನು ಹೇಗಾಗತ್ತೆ ಅಂತ ಕೇಳ್ಬೋದು. ಅದಕ್ಕೊಂದು ಆಡಳಿತ ಮಂಡಳಿ ಅಂತ ಇರುತ್ತೆ. ಇಟ್ಸ್ ಕಾಲ್ಡ್ ಮ್ಯಾನೇಜ್ಮೆಂಟ್ ಆರ್ ಅಡ್ಮಿನಿಸ್ಟ್ರೇಷನ್. ಶೈಕ್ಷಣಿಕ ಮಂಡಳಿ ಅಂತ ಕರಿತೀವಿ. ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಎಜುಕೇಷನ್. ಸಂಶೋಧನಾ ಮಂಡಳಿ, ಇಟ್ ಈಸ್ ರಿಲೇಟೆಡ್ ಟು ರಿಸರ್ಚ್. ಯೋಜನಾ ಮಂಡಳಿ, ಇಟ್ ಈಸ್ ರಿಲೇಟೆಡ್ ಟು ಪ್ಲಾನಿಂಗ್. ಅಧ್ಯಯನ ಶಾಲೆಗಳು, ದ ಸ್ಕೂಲ್ಸ್ ವಿಚ್ ಆರ್ ಅಟ್ಯಾಚ್ಡ್ ವಿತ್ ದ MDLs. ಹಾಗೆಯೇ ಹಣಕಾಸು ಮಂಡಳಿ ಅಂದರೆ ಫಿನಾನ್ಷಿಯಲ್ ಕಾಂಪೊನೆಂಟ್. ನಾವು ಹೇಳ್ಬಿಡ್ಬೋದು ನಾವು ಓಪನ್ ಡಿಸ್ಟೆನ್ಸ್ನ ಕೊಟ್ಬಿಡೋಣ ಎಲ್ಲರಿಗೂ ಅಂತ. ಓಪನ್ ಡಿಸ್ಟೆನ್ಸ್ ನೀವೆಲ್ಲರಿಗೂ ಕೊಡಬೇಕು ಅಂದರೆ ಓಪನ್ ಡಿಸ್ಟೆನ್ಸನ್ನು ಕೊಡೋದಕ್ಕೆ ನಿಮಗೆ ಒಂದು ಸ್ಟುಡಿಯೋ ಬೇಕು ರೆಕಾರ್ಡಿಂಗಿಗೆ. ಬರೀ ಸ್ಟುಡಿಯೋ ಇದ್ದು ಕ್ಯಾಮರಾ ಇದ್ದರೆ ನೀವೇನೂ ಮಾಡೋಕ್ಕಾಗೋದಿಲ್ಲ. ನಿಮಗೊಂದು ಕಂಪ್ಯೂಟರ್ ಸಿಸ್ಟಮ್ ಬೇಕು, ನಿಮಗೆ ಒಂದು ಸ್ಟುಡಿಯೋ ಬೇಕು. ಇದನ್ನೆಲ್ಲ ಮಾಡಬೇಕು ಅಂತಂದಾಗ ಹಣಕಾಸು ಮಂಡಳಿ ಹೇಳುತ್ತೆ ಇದನ್ನು ಮಾಡೋಕ್ಕಾಗತ್ತಾ ಮಾಡೋಕ್ಕಾಗೋದಿಲ್ವಾ ಅನ್ನೋದ್ರ ಬಗ್ಗೆ ತೀರ್ಮಾನ ಹೇಳುತ್ತೆ. ಅತ್ಯಂತ ಪ್ರತಿಯೊಂದು ಮಂಡಳಿಯೂ ಕೂಡ ತನ್ನದೇ ಆದ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಹಾಗೆಯೇ ಕಾರ್ಯನಿರ್ವಾಹಕರುಗಳು ಯಾರ್ಯಾರಿರ್ತಾರೆ? ಉಪಕುಲಪತಿಗಳು ಅಂದರೆ ವೈಸ್ ಚಾನ್ಸಲರ್. ವೈಸ್ ಚಾನ್ಸಲರ್ ಅಂದರೆ ಇನ್ ದಿ ಆಬ್ಸೆನ್ಸ್ ಆಫ್ ದಿ ವೈಸ್ ಚಾನ್ಸಲರ್ ದಿಸ್ ಪರ್ಸನ್ ವಿಲ್ ಟೇಕ್ ಓವರ್ ದ ರೋಲ್ ಆಫ್ ದಿ ವೈಸ್ ಪ್ರಿನ್ಸಿಪಲ್. ಇವರು ಆ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಹಾಗೆ ಬೇರೆ ಬೇರೆ ನಿರ್ದೇಶಕರುಗಳಿರ್ತಾರೆ. ಅಡಲ್ಟ್ ಎಜುಕೇಷನ್ ಡೈರೆಕ್ಟರ್, ಡೈರೆಕ್ಟರ್ ಫಾರ್ ಪ್ರೈಮರಿ ಎಜುಕೇಷನ್, ಡೈರೆಕ್ಟರ್ ಫಾರ್ ಸೆಕೆಂಡರಿ ಎಜುಕೇಷನ್, ಡೈರೆಕ್ಟರ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಡೈರೆಕ್ಟರ್ ಫಾರ್ ಮೆಡಿಕಲ್ ಎಜುಕೇಷನ್, ಯಾವ ಥರದ್ದು ಬೇಕಾದರೂ ಇರ್ಬೋದು. ಹಾಗೆ ರಿಜಿಸ್ಟ್ರಾರ್ ಅಂತ ಇರ್ತಾರೆ. ರಿಜಿಸ್ಟ್ರಾರ್ ಹುದ್ದೆ ಬಹಳ ಬಹಳ ಕಷ್ಟವಾದ ಹುದ್ದೆ. ಯಾವ ರೀತಿಯಲ್ಲಿ? ಇವರನ್ನೇ ಸ್ಟೇಕ್ ಹೋಲ್ಡರ್ಸ್ ಅಂತ ಏನನ್ನ ಕರಿತೇವೆ, ಆ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಸಂಪರ್ಕ ಅಧಿಕಾರಿ ಅವರು. ಇಟ್ ಮೇ ಬಿ ಎ ಪೇರೆಂಟ್, ಇಟ್ ಮೇ ಬಿ ದಿ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್, ಇಟ್ ಮೇ ಬಿ ದಿ ಮ್ಯಾನೇಜ್ಮೆಂಟ್ ಆಫೀಸ್. ಎಲ್ಲರ ಜೊತೆಗೆ ಇವರು ಸಂಪರ್ಕವನ್ನು ಪಡ್ಕೊಂಡಿರಬೇಕು. ಇದು ರಿಜಿಸ್ಟ್ರಾರ್. ಹಾಗೂ ಹಣಕಾಸು ಅಧಿಕಾರಿ, ಈಸ್ ಕಾಲ್ಡ್ ಫೈನಾನ್ಸ್ ಆಫೀಸರ್ ಅಂತ ಕರೀತಾರೆ. ನಿಮಗೆ ಗೊತ್ತಿರಬಹುದು, ನಾವು ಯಾವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ, ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡುವಾಗ ವಾಹನದ ಸೌಲಭ್ಯವನ್ನು ಬಳಸ್ತೇವೆ, ಊಟ ಮಾಡ್ತೇವೆ,
ಒಂದು ಜಾಗದಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ತೇವೆ. ಹೀಗೆ ತಗೋಬೇಕಾದ್ರೆ ಯಾರು ಯಾವ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಿದ್ರು ಅನ್ನೋದನ್ನೆಲ್ಲ ಪತ್ತೆ ಮಾಡಿ ಅವರುಗಳಿಗೆ ಬರಬೇಕಾಗಿರುವ ಸಂಭಾವನೆಯನ್ನ ಸರಿಯಾಗಿ ತಲುಪಿಸುವ ಜವಾಬ್ದಾರಿ ಹಣಕಾಸು ಅಧಿಕಾರಿಗೆ ಇರುತ್ತೆ. ಅದೇ ರೀತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರಬಹುದು ಅಥವಾ ಲೈಬ್ರರಿ ಲ್ಯಾಬೊರೇಟರಿ ಮೆಟೀರಿಯಲ್ಸ್ನ ತರುವಂಥದ್ದು ಇರ್ಬೋದು, ಎಲ್ಲದಕ್ಕೂ ಕೂಡ ಫಿನಾನ್ಸ್ ಆಫೀಸರ್ ಈಸ್ ಗೋಯಿಂಗ್ ಟು ಹೆಲ್ಪ್. ಇದರೊಳಗೆ ಉಪವ್ಯವಸ್ಥೆಗಳು ಯಾವುದಿರುತ್ತೆ ಒಡಿಎಲ್ನಲ್ಲಿ? ಪಠ್ಯಕ್ರಮ ವಿನ್ಯಾಸ ಮತ್ತು ಅಭಿವೃದ್ಧಿ, ಕರಿಕ್ಯುಲಮ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್. ಕರಿಕ್ಯುಲಮ್ನ 3 ವರ್ಷದಿಂದ ಒಂಥರ ಕೊಟ್ಟು 4ನೇ ವರ್ಷಕ್ಕೂ ಅದೇ ಕರಿಕ್ಯುಲಮ್ ಇಟ್ಕೊಂಡ್ರೆ ಏನೋ ನಿಮ್ಮ ಕರಿಕ್ಯುಲಮ್ ಸತ್ತೋಗಿದೆಯಾ ಅಂತ ಕೇಳ್ತಾರೆ. ಅದರಿಂದ ಏನಾಗಬೇಕು? ಅವತ್ತವತ್ತಿನ ನೀಡಿಗೆ ತಕ್ಕಂತೆ, ಅವತ್ತವತ್ತಿಗೆ ಇರತಕ್ಕಂತಹ ಅವಶ್ಯಕತೆಗೆ ತಕ್ಕಂತೆ ನಾವು ಪಠ್ಯಕ್ರಮದ ವಿನ್ಯಾಸವನ್ನ ಬದಲಾಯಿಸಬೇಕು, ಅಭಿವೃದ್ಧಿಗೊಳಿಸಬೇಕು. ಹಾಗೆ ವಿದ್ಯಾರ್ಥಿಗೆ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಒಬ್ಬ ವಿದ್ಯಾರ್ಥಿ ಈಗ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ ಅವನು ಓದಬೇಕಾಗಿರುತ್ತೆ, ಅವನಿಗಲ್ಲಿ ಓದೋದಕ್ಕೆ ಹಣದ ಕೊರತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವನು ಓಪನ್ ಎಜುಕೇಶನ್ಗೆ ಬರಬಹುದು, ರೆಗ್ಯುಲರ್ ಫಾರ್ಮಲ್ ಎಜುಕೇಶನ್ ಬಿಟ್ಬಿಡ್ಬೋದು. ಅವನಿಗೆ ಅದರಿಂದ ಉಪಯೋಗ ಆಗುತ್ತೆ. ಅಧ್ಯಯನ ವಸ್ತುಗಳ ಉತ್ಪಾದನೆ ಅಂದ್ರೆ ಅರ್ಥ ಏನತ್ತು? ನಿಮ್ಮ ಹತ್ರ ಎಲ್ಲರ ಹತ್ರ ಕೂಡ ಈಗ ಒಂದು ಶೆಡ್ಯೂಲ್ ನಿಮ್ಮ ಹತ್ರ ಇದೆ ಅಂತ ಅನ್ಕೋತೀನಿ ನಾನು. ಅದನ್ನ ಕೋರ್ಸ್ ಮೆಟೀರಿಯಲ್ ಅಂತ ಕೊಟ್ಟಿರ್ತಾರೆ. ಟಾಪಿಕ್ 1ಕ್ಕೆ ಇಷ್ಟು ಓದ್ಕೋಬೇಕು, ಟಾಪಿಕ್ 2ಗೆ ಇಷ್ಟು ಓದ್ಕೋಬೇಕು, ಅದರೊಳಗಡೆ ಕ್ವಶನ್ಸ್ಗಳು ಹೀಗಿರಬೇಕು. ಇವೆಲ್ಲವನ್ನು ಕೂಡ ಅಧ್ಯಯನ ವಸ್ತುಗಳ ಉತ್ಪಾದನೆ, ಸ್ಟಡಿ ಮೆಟೀರಿಯಲ್ ಡೆವಲಪ್ಮೆಂಟ್. ಜೊತೆಗೆ ನಿರ್ವಹಣೆ ಮತ್ತು ಆಡಳಿತಾತ್ಮಕ ಸೇವೆ. ನಿರ್ವಹಣೆ ಅಂದ್ರೆ ಅರ್ಥ ಏನಾಯ್ತು? ನೀವು ಅಡ್ಮಿಷನ್ ಕಾರ್ಡ್ ಎಲ್ಲ ತಗೊಂಡಿರ್ತೀರಿ, ನಿಮ್ಮ ಹತ್ರ ಅಡ್ಮಿಷನ್ ಎಲ್ಲ ಇರುತ್ತೆ, ಆದರೆ ಆನ್ ದ ಡೇ ಆಫ್ ದಿ ಎಕ್ಸಾಮಿನೇಷನ್ ಯು ವಿಲ್ ಹ್ಯಾವ್ ಲಾಸ್ಟ್ ದಟ್ ಪರ್ಟಿಕ್ಯುಲರ್ ಅಡ್ಮಿಷನ್ ರೆಕಾರ್ಡ್. ಅವಾಗ ನಿರ್ವಹಣೆ ಮತ್ತು ಆಡಳಿತಾತ್ಮಕ ಸೇವೆ ಏನಿರುತ್ತೆ ಅವರಿಗೆ ನೀವು ಕಂಪ್ಲೇಂಟ್ನ ಮಾಡಿದಾಗ ಅದನ್ನು ಅವರು ಪರಿಗಣನೆ ಮಾಡಿ ನಿಮಗೆ ಬೇಕಾಗಿರುವ ಸೂಕ್ತ ಸಲಹೆಯನ್ನ ಅವರು ಕೊಡ್ತಾರೆ. ಹಾಗೆ ಆನ್ಲೈನ್ ಶಿಕ್ಷಣ ನಮ್ಗಿವತ್ತು ಬೇಕೋ ಬೇಡವೋ ಇದನ್ನು ನಾವು ಒಪ್ಪಿಕೊಂಡ್ಬಿಟ್ಟಿದ್ದೇವೆ. ಕೋವಿಡ್-19 ಬಂದಾಗಿದ್ದ ಆನ್ಲೈನ್ ಶಿಕ್ಷಣದಲ್ಲಿ ಶಿಕ್ಷಣ ಆಗಿದೆಯೇ ಆಗಿಲ್ವೇ ಅನ್ನೋ ಪ್ರಶ್ನೆ ಕೇಳಿದ್ರೆ ಸುಮಾರು 60% ಲರ್ನಿಂಗ್ ಹ್ಯಾಸ್ ನಾಟ್ ಹ್ಯಾಪೆಂಡ್ ಅಂತ ಹೇಳ್ತಾರೆ. ಅವಾಗ 60% ಲರ್ನಿಂಗ್ ಹ್ಯಾಸ್ ನಾಟ್ ಹ್ಯಾಪೆಂಡ್ ಅಂದ್ರೆ 40% ಅಷ್ಟು ಲರ್ನಿಂಗ್ ಆಗಿದ್ರೆ ಡಿಸ್ಟೆನ್ಸ್ ಮೋಡ್ನಿಂದ ಅದನ್ನ ಮ್ಯಾಚಪ್ ಮಾಡಬೇಕು ಪೇರೆಂಟ್ಸ್ಗಳು. ಅದನ್ನು ಮಾಡಬೇಕಾದ್ರೆ ಆನ್ಲೈನ್ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್. ದೇರ್ಫೋರ್ ಆನ್ಲೈನ್ ಶಿಕ್ಷಣದ ಕಲಿಕೆ, ಈ ಕಲಿಕೆ, ಮೊಬೈಲ್ ಕಲಿಕೆ, ಅಂತರ್ಜಾಲ ಅಥವಾ ಇಂಟರ್ನೆಟ್ ಅವಲಂಬಿತ ಅನುಕೂಲಗಳು ಎಲ್ಲವೂ ಕೂಡ ಆನ್ಲೈನ್ ಶಿಕ್ಷಣದಲ್ಲಿ ಇದೆ. ಸ್ಥಳ ಮತ್ತು ಸಮಯದ ನಿರ್ಬಂಧ ಇರುವುದಿಲ್ಲ. ನೀವು ಯಾವಾಗ ಎಲ್ಲಿ ಬೇಕಾದರೂ ಕೂತ್ಕೊಂಡು ಓದ್ಬೋದು. ಇಂಥ ದಿವಸನೇ ಕಾಲೇಜಿಗೆ ಬರಬೇಕು, ಇಷ್ಟೊತ್ತಿಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನು, ಯಾವ ಕನ್ಫ್ಯೂಷನ್ನು ನಮ್ಮಲ್ಲಿ ಇಲ್ಲ. ಆದರೆ ಔಪಚಾರಿಕ ಶಿಕ್ಷಣದಲ್ಲಿ ಈ ಎಲ್ಲ ರೀತಿಯ ಕನ್ಫ್ಯೂಷನ್ಸ್ ಇರುತ್ತೆ. ಅಂದರೆ ಸ್ಥಳ, ಇಂಥ ಕಾಲೇಜ್ ಅಂದರೆ ಆ ಕಾಲೇಜಿಗೆ ಆ ಸಮಯದಲ್ಲೇ ಹೋಗಬೇಕು, ಸಮಯ ಅಂದರೆ ಯಾವ ಟೈಮ್ ಇರುತ್ತೋ ಆ ಟೈಮ್ಗೆ ಹೋಗಬೇಕು. 5 ಗಂಟೆವರೆಗೂ ಕಾಲೇಜ್ ಇರುತ್ತೆ ಅಂದರೆ 5 ಗಂಟೆಯಾಗ 5 ನಿಮಿಷಕ್ಕೆ ನೀ ಯಾಕಿದ್ಯಾ ಅಂತ ನಾವು ಕೇಳ್ತೀವಿ. ಆದರೆ ಓಪನ್ ಲರ್ನಿಂಗ್ನಲ್ಲಿ ಈ ಥರದ ಪ್ರಶ್ನೆ ಯಾರೂ ಕೇಳೋದಿಲ್ಲ. ಹಾಗೆ ದೂರದ ಮಾಹಿತಿ ಶೀಘ್ರವೇ ಲಭ್ಯವಾಗುತ್ತದೆ. ಏನಂದ್ರೆ ಅರ್ಥ ಏನು? ಎಲ್ಲೋ ನಡೆದಿರುವ ಒಂದು ಘಟನೆ, ಅದು ಮಂಡ್ಯದಲ್ಲಿ ಇರಬಹುದು, ಚಿಕ್ಕಮಗಳೂರಲ್ಲಿ ಇರ್ಬೋದು, ಮಂಡ್ಯದಲ್ಲೇ ಇರ್ಬೋದು, ಎಲ್ಲಾದರೂ ಒಂದು ಕಡೆ ಅದನ್ನು ನಾವು ಗಮನಕ್ಕೆ ತಂದ್ವಿ ಅಂದರೆ ಚಕ 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 ಎಲ್ಲರಿಗೂ ಕೂಡ ಆ ವಿಷಯ ಹೋಗುತ್ತೆ. ಹಾಗೆ ದೂರದ ಮಾಹಿತಿ ಸಂಗ್ರಹಣೆ ಲಭ್ಯವಾಗುವುದರಿಂದ ಆರ್ಥಿಕ ಅನುಕೂಲ ಬೇಕು. ಹಾಗೆ ಗುಂಪುಗಾರಿಕೆ ಸಾಧ್ಯವಿರುತ್ತೆ. ನೆಕ್ಸ್ಟು, ಆನ್ಲೈನ್ ಶಿಕ್ಷಣ ನಮ್ಮಲ್ಲಿ ಯಾವ್ಯಾವ ರೂಪದಲ್ಲಿದೆ? ಮೂಕ್ ಅಂತ ಒಂದಿದೆ, MOOC, ಮಾಸ್ ಓಪನ್ ಕೋರ್ಸ್ ಅಂತ ಹೆಸರು. ಆನ್ಲೈನ್ ಕೋರ್ಸ್, ಮಾಸ್ ಓಪನ್ ಆನ್ಲೈನ್ ಕೋರ್ಸ್. ಇದಕ್ಕೆ ಕೇಂದ್ರ ಸರ್ಕಾರ ಸ್ವಯಂ ಅಂತ ಕರೆದಿದೆ. ಈ ಸ್ವಯಂ ಅನ್ನುವ ಪ್ರೋಗ್ರಾಮ್ನಲ್ಲಿ ಯಾರು ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೊಳ್ಬಹುದು.
3 ತಿಂಗಳು, 6 ತಿಂಗಳು, 2 ತಿಂಗಳು ಈ ಥರ ಕೋರ್ಸ್ಗಳಿದೆ. ಈ ಕೋರ್ಸನ್ನು ಮಾಡುವಾಗ ಕೆಲವೊಂದಕ್ಕೆ ಫ್ರೀ ಇದೆ, ನೀವೇನು ಹಣನೇ ಕಟ್ಟೋದು ಬೇಕಾಗಿಲ್ಲ, ನಿಮ್ಮ ಪಾಡಿಗೆ ನೀವು ಕೋರ್ಸ್ನ ಮುಗಿಸ್ಕೋಬೋದು. ಈಸ್ ದಿಸ್ ಕೋರ್ಸ್ ಕನ್ಸಿಡರ್ಡ್ ಅಂದರೆ ಬಿಕಾಸ್ ಇಟ್ ಈಸ್ ಡನ್ ಬೈ ಎ ನ್ಯಾಷನಲಿ ಇಂಪಾರ್ಟೆಂಟ್ ಆರ್ಗನೈಸೇಷನ್, ಯುವರ್ ಕೋರ್ಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಈಸ್ ಗೋಯಿಂಗ್ ಟು ಬಿ ಅಪ್ಲಾಡೆಡ್. ಅದರೊಳಗಡೆ ಆನ್ಲೈನ್ ವೇದಿಕೆಯಲ್ಲಿ ಏನೇನಿರುತ್ತೆ ಡೀಟೇಲ್ಸು, ಪ್ರವೇಶ ತಗೊಳ್ಬೇಕು, ನ್ಯಾಯವಾಗಿರತಕ್ಕಂತಹ ಪದ್ಧತಿಗಳನ್ನು ಅನುಸರಿಸಬೇಕು, ಗುಣಮಟ್ಟವನ್ನು ಕಾಪಾಡಬೇಕು, ಉಚಿತ ಆನ್ಲೈನ್ಗಳನ್ನು ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಆನ್ಲೈನ್ ಶಿಕ್ಷಣದ ಸಮಸ್ಯೆ ನಮಗೆ ಗೊತ್ತಾಗುತ್ತೆ. ಅದರಿಂದ ಇವಾಗ ನಾವು ಕಲ್ತಿರತಕ್ಕಂಥ ವಿಚಾರ ಏನಿದೆ, ಈ ವಿಚಾರ ವೃತ್ತಿಪರ ಶಿಕ್ಷಣ, ಆನ್ಲೈನ್ ಶಿಕ್ಷಣ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ವೃತ್ತಿಪರ ಶಿಕ್ಷಣಕ್ಕೆ ಆನ್ಲೈನ್ ಶಿಕ್ಷಣ ಇರುತ್ತಾ ಇರಲ್ವಾ ಅಂದರೆ, ವೃತ್ತಿಪರ ಶಿಕ್ಷಣದಲ್ಲೂ ಕೂಡ ಆನ್ಲೈನ್ ಎಜುಕೇಷನ್ ಇದೆ. ಐ ಹ್ಯಾವ್ ಸೀನ್ ಮೆನಿ ಡಾಕ್ಟರ್ಸ್ ಅಟೆಂಡಿಂಗ್ ದ ಕಾನ್ಫರೆನ್ಸಸ್ ಫಾರ್ ದ ಆನ್ಲೈನ್ ಎಜುಕೇಷನ್ ರಿಲೇಟೆಡ್ ಟು ದೇರ್ ಸ್ಪೆಷಲೈಸೇಷನ್. ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಎಲ್ಲ ನಾವು ಹೋಗಿ ನೋಡೋಕೆ ಹೋದಾಗ ಯಾರೂ ಪೇಷಂಟ್ ಇರಲಿಲ್ಲ ಅಂತಂದರೆ ಅವರೊಂದು ಪ್ರೋಗ್ರಾಮ್ನ ಸ್ವಿಚ್ ಆನ್ ಮಾಡಿಕೊಂಡು ಪ್ರೋಗ್ರಾಮ್ನ ನೋಡ್ತಾ ಇರ್ತಾರೆ. ಏನು ಸರ್ ಇದು ಪ್ರೋಗ್ರಾಮ್ ಅಂದರೆ, ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಹೊಸದಾಗಿ ಬಂದಿರೋದು ಬಟ್ರೆ ಹೊಸದಾಗಿ ನಾವು ಇದನ್ನೆಲ್ಲ ಕತ್ಕೋತಾ ಇದ್ದೀವಿ ಅಂತಾರೆ. ಅದರಿಂದ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಅನ್ನೋದು ಏನಿದೆ, ದಿಸ್ ವಿಲ್ ಬಿ ಎ ಸಪೋರ್ಟಿವ್ ಎಜುಕೇಷನ್ ಫಾರ್ ಯುವರ್ ಟೆಕ್ನಿಕಲ್ ಎಜುಕೇಷನ್ ಆ್ಯಂಡ್ ಪ್ರೊಫೆಷನಲ್ ಎಜುಕೇಷನ್. ಪ್ರೊಫೆಷನಲ್ ಎಜುಕೇಷನ್ ಇನ್ನ ಡೆಫಿನೇಷನ್ ಏನು? ಎಲ್ಲಿ ಒಬ್ಬ ವ್ಯಕ್ತಿ ಶಿಕ್ಷಣವನ್ನು ಪಡೆದ ನಂತರ ತನ್ನ ಪ್ರೊಫೆಷನ್ಗೆ ತಕ್ಕಂತಹ ವ್ಯಾಲ್ಯೂಸ್ನ, ಎಥಿಕ್ಸ್ನ ಫಾಲೋ ಮಾಡ್ತಾನೆ, ಅಲ್ಲಿವರೆಗೂ ಹಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಪ್ರೊಫೆಷನಲ್. ನಾನು ನಿಮ್ಗಾಗಲೇ ಹೇಳಿದೆ, ಲಾಯರ್ ಅಂದರೆ ಯಾರು ಅಂತ ಹೇಳಿದೆ. ಒಬ್ಬ ಕ್ಲೈಂಟನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅವನು ಸರಿ ಇದ್ದಾನ ಸರಿ ಇಲ್ವಾ ನನಗೆ ಗೊತ್ತಿಲ್ಲ, ನಾನಾದರೆ ಹೊರಟಿರೋದು ಯಾತಕ್ಕೆ, ಅವನು ಸರಿ ಅಂತ ಪ್ರೂವ್ ಮಾಡೋದಕ್ಕೆ. ನಾನು ಹಂಗೆ ಸರಿ ಅಂತ ಪ್ರೂವ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವ ಮಾಹಿತಿಗಳನ್ನು ಒದಗಿಸಿಕೊಡ್ಬೇಕಾಗಿರೋದು ನಾವು. ಯಾವಾಗ ಅದನ್ನು ಒದಗಿಸಿಕೊಡ್ತೇವೆ, ಆ ಒಟ್ಟು ವಿಷಯಗಳು ಏನು ಸಂಗ್ರಹ ಆಗುತ್ತೆ, ಆ ಎಲ್ಲರ ಸಂಗ್ರಹದ ಆಧಾರದ ಮೇಲೆ ನಾವೇನು ಮಾಡ್ತೇವೆ ಅಂತಂದರೆ, ಇವನು ಈ ವೃತ್ತಿಗೆ ಅನುಕೂಲಕರವಾಗಿ ಇದ್ದಾನ ಇಲ್ವಾ ಅನ್ನೋದನ್ನು ಜಡ್ಜ್ ಮಾಡ್ತೇವೆ. ಅದರಿಂದ ವೃತ್ತಿಪರ ಶಿಕ್ಷಣ ಅನ್ನತಕ್ಕಂತಹದನ್ನು ಸಪರೇಟ್ ಆಗಿ ಯೋಚನೆ ಮಾಡಬಾರ್ದು. ಆನ್ಲೈನ್ ಎಜುಕೇಷನ್, ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಷನ್ನ ಸಪರೇಟ್ ಮಾಡಿಕೊಡೋದು. ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಈಸ್ ವೆರಿ ಮಚ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಯುವರ್ ಎಜುಕೇಷನ್ ವಿಚ್ ಈಸ್ ರೆಗ್ಯುಲರ್ ಎಜುಕೇಷನ್. ದೇರ್ಫೋರ್ ಈ ಆನ್ಲೈನ್ ಎಜುಕೇಷನ್ದು ಮತ್ತೊಂದು ಬಹಳ ಮುಖ್ಯವಾದ ಗುಣ ಏನಪ್ಪ ಅಂದರೆ, ಯಾರು ಫಾರ್ಮಲ್ ಎಜುಕೇಷನಲ್ಲಿ ಓದ್ತಾ ಇರ್ತೀರಿ, ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ನೀವು ಈ ಓಪನ್ ಡಿಸ್ಟೆನ್ಸ್ ಲರ್ನಿಂಗನ್ನು ತಗೊಳ್ಬೋದು. ರಾತ್ರಿ, ಹಗಲು, ಬೆಳಗ್ಗೆ ಯಾವುದೇ ತೊಂದರೆ ಇಲ್ಲ. ನಿಮಗೆ ಇದನ್ನು ಓದಬೇಕು ಅಂತ ಅನಿಸಿದ ತಕ್ಷಣ ಯು ಶುಡ್ ಸೇ ದಟ್ ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಟುಡೇ. ಹಾಗೆ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಆನ್ಲೈನ್ ಎಜುಕೇಷನ್ ಸಕ್ಸಸ್ಫುಲ್ ಆಗುತ್ತೆ. ಆನ್ಲೈನ್ ಎಜುಕೇಷನ್ ಇನ್ನೂ ಚೆನ್ನಾಗಿ ಆಗಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಎಜುಕೇಷನಲ್ಲಿ ನಾಳೆ ಬೆಳಗ್ಗೆ ಏನನ್ನು ಕಲಿಸ್ತೇವೆ ಅನ್ನೋದನ್ನು ಹಿಂದಿನ ದಿನದಲ್ಲೇ ಹೇಳಿರಬೇಕು. ಹುಡುಗನಿಗೆ ಏನೂ ಗೊತ್ತಿಲ್ಲದಲೆ, ಯಾವ ಸ್ಟೂಡೆಂಟ್ಗೂ ಏನೂ ಗೊತ್ತಿಲ್ಲದಲೆ ಹೊಸದಾಗಿ ಒಂದು ಟಾಪಿಕ್ನ ಸಡನ್ನಾಗಿ ನಾನು ತೊಗೊಂಡ್ಬಿಟ್ಟೆ ಅಂದರೆ ಸ್ಟೂಡೆಂಟ್ಗೆ ಲರ್ನಿಂಗ್ ಎಬಿಲಿಟಿ ಅಂತ ಕರಿತೀವಿ, ಅಬ್ಸಾರ್ಬಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಅವೆರಡೂ ಅವನಿಗಿರುವುದಿಲ್ಲ. ಅವಾಗ ಅವನೇನು ಮಾಡ್ತಾನೆ, ಪಾಪ ಏನೋ ಹೇಳಿದ್ದನ್ನು ಕೇಳಿಸ್ಕೊಂಡಿರ್ತಾನೆ, ಅವನು ಯಾವುದಕ್ಕೂ ರಿಲೇಟೇ ಮಾಡೋದಿಲ್ಲ. ಹಾಗೆ ಮಾಡಿದಾಗ ನಮ್ಮ ಉನ್ನತ ಶಿಕ್ಷಣ ವ್ಯವಸ್ಥೆ ಪರಿಪೂರ್ಣವಾಗಿ ಬದಲಾಗಬೇಕು. ಯಾವ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ, ಯಾರು SSLCಯನ್ನು ಓದಿರ್ತಾರೆ, PUCಯನ್ನು ಓದಿರ್ತಾರೆ, ಅವರು ಯಾವುದೋ ಡಿಪ್ಲೊಮೊ, ಯಾವುದೋ ಡಿಗ್ರಿ ಅಂತ ತಗೊಳ್ಳೋದ್ರ ಬದಲಾಗಿ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ನಲ್ಲಿ ಅವರಿಗೆ ಅನುಕೂಲವಾಗತಕ್ಕಂತಹ ಶಿಕ್ಷಣದ ವ್ಯವಸ್ಥೆ ಎಲ್ಲಿದೆ ಅಂತ ನೋಡಿಕೊಂಡು ಅವರು ಆ ಶಿಕ್ಷಣವನ್ನು ಪಡ್ಕೊಳ್ಬೇಕು. ದಿಸ್ ಇಸ್ ವಾಟ್ ಈಸ್ ಇನ್ ಟೋಟಲ್ ಅಬೌಟ್ ದ ಪ್ರೊಫೆಷನಲ್ technical education, and then what is called the education so as to lead for
a very, 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 very special day. Thank you.